Welcome, dear people of God, to the worship of the living God. It's wonderful to meet up like this by YouTube. You are in your homes, wherever you are, you're watching. It's wonderful. It's wonderful. You know what? We love you and we pray for you. Come, let's worship. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಸಭೆ ಆಲಯ ಎನ್ನುವಂಥ ಕಟ್ಟಡದಲ್ಲಿ ಕರ್ತನ ಆರಾಧನೆಗೆ ಸೇರಿ ಬರುವುದು ಬಹಳ ಶ್ರೇಷ್ಠವಾದದ್ದು. ಆದರೆ ಕೆಲವು ಸಮಯ ಕೆಲವು ಅನಾನುಕೂಲತೆಗಳಿಂದ ಆ ರೀತಿಯಲ್ಲಿ ಸೇರಿ ಬರಲಿಕ್ಕೆ ಆಗದೇ ಇರುವಾಗ ನಮ್ಮ ಕರ್ತನು ನಮಗೆ ಈ ಅದ್ಭುತವಾದಂಥ ಒಂದು ತಂತ್ರಜ್ಞಾನವನ್ನು ಕೊಟ್ಟಿದ್ದಾನೆ. ಬನ್ನಿರಿ, ಕರ್ತನನ್ನು ಸ್ತುತಿಸೋಣ, ಆರಾಧಿಸೋಣ, ಆತನನ್ನು ಕೊಂಡಾಡೋಣ, ಆತನ ವಾಕ್ಯ ಧ್ಯಾನ ಮಾಡೋಣ ಮತ್ತು ನಮ್ಮ ಜೀವಿತಗಳಲ್ಲಿ ಆತನ ವಾಕ್ಯವು ಮಾಡುವ ಕ್ರಿಯೆ ಮೂಲಕವಾಗಿ ನಾವು ಕರ್ತನಿಗೆ ಇನ್ನಷ್ಟು ಮೆಚ್ಚುಗೆಯಾಗಿ ನಾವು ಜೀವಿಸೋಣ. ಬನ್ನಿರಿ, ಆರಾಧನೆಯು ಪ್ರಾರಂಭಗೊಳ್ಳುವಾಗ ಸಭಾ ಪಾಲಕರು ಪ್ರಾರ್ಥನೆಯೊಂದಿಗೆ ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ, ಈ ಪರಿಶುದ್ಧವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ, ನೀನು ಪರಿಶುದ್ಧನಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಇವತ್ತು ನಿನ್ನನ್ನು ಆರಾಧಿಸುವಂತೆ ನಾವು ಬಂದಿದ್ದೇವೆ, ಸೇರಿದ್ದೇವೆ. ಈ ರೀತಿಯಾಗಿ ಮನೆಗಳಲ್ಲಿ ಕರ್ತನೆ ಈ ಮಾಧ್ಯಮದ ಮುಖಾಂತರ ನೋಡ್ತಿದ್ದಾರೆ. ಕರ್ತನೆ, ಅವರು ಕೂಡ ಎಲ್ಲರೂ ಸೇರಿ ಆರಾಧನೆ ಮಾಡುವಂತೆ ಈ ಯೋಜನೆಯನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಾ ಕರ್ತನೆ, ಇವತ್ತು ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದು. ನಾವು ಹಾಡುವಾಗ ವಾದ್ಯಗಳನ್ನು ಬಾರಿಸುವವರು, ಹಾಡುವಂಥವರು, ಚಪ್ಪಾಳೆ ತಟ್ಟಿ ಹಾಡುವಂಥವರು ಎಲ್ಲರೂ ನೀನು ಆಶೀರ್ವದಿಸು ಮತ್ತು ವೀಕ್ಷಿಸ್ತಿರುವಂಥ ಎಲ್ಲರೂ ನೀನು ಕರುಣಿಸು. ಕರ್ತನೆ, ಬಲಪಡಿಸು, ನಡೆಸು, ಮಾತನಾಡು, ಮಹಿಮೆ ಹೊಂದು. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೆನ್. Of Elijah, declaring the word of the Lord. And these are the days of your servant Moses, righteousness being restored. And all these are days of great trial, of famine and darkness and sword, until we hear a voice in the desert crying, prepare the way of the Lord. Behold, he comes riding on the clouds, shining like the sun, and trumpets call. Lift your voice, it's year of jubilee, out of Zion's hill salvation
days of Ezekiel, the dry bones becoming a flesh. And these are the days of your servant David, rebuilding the temple of praise. Oh, these are the days of the harvest, for the fields are as wide in your word, and we are the laborers in your vineyard, declaring the word of the Lord. Behold, he comes, riding on clouds, shining like the sun, and trumpets call. Lift your voice, it's a year of jubilee. Out of Zion's hill, salvation come. There's no one like Jehovah. 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 Holy comes, riding on clouds, shining like the sun, and trumpets call. Lift your voice, it's the year of jubilee. Out of Zion's hill, salvation come. ದೇವರ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾರ ದೇವರು ನಮಗೆ ಕೊಟ್ಟಿದ್ದಾನೆ. ಕಾರಣ ಇಷ್ಟೇ, ಆತನನ್ನು ಆರಾಧಿಸಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ, ಪ್ರಾರ್ಥನೆಯೊಂದಿಗೆ ನಾವು ಬಂದಿದ್ದೇವೆ. ಮತ್ತು ಅಷ್ಟೇ ಅಲ್ಲ, ಈಗ ಸತ್ಯವೇದದ ಧ್ಯಾನಕ್ಕೆ ಕರ್ತನು ನಮ್ಮ ನಡೆಸ್ತಾ ಇದ್ದಾನೆ. ಬನ್ನಿರಿ, ಆತನ ವಾಕ್ಯವನ್ನು, ಆತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಕನ್ನಡ ಭಾಷೆ ಆಗ್ಬೋದು, ಅಲ್ಲಲ್ಲಿ ಒಂದೆರಡು ಇಂಗ್ಲೀಷ್ ಶಬ್ದಗಳಾಗ್ಬೋದು, ನಾವು ಕೇಳ್ಬೋದು. ಆದರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಒಂದು ವಿಶೇಷವಾದ ಎಕ್ಸಸೈಸ್, ಈ ಒಂದು ಚಂದವಾಗಿರುವಂಥ ವಿಧಾನವನ್ನು ಪರಿಶುದ್ಧಾತ್ಮನೇ ನಮಗೆ ಕಲಿಸಿಕೊಡ್ಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಆತನ ಕೃಪೆಗಾಗಿ ನಾವು ಕೇಳಿಕೊಂಡಿದ್ದೇವೆ, ನಾವು ಪ್ರಾರ್ಥನೆಯೊಂದಿಗೆ ನಾವು ಕೂತಿದ್ದೇವೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಒಂದು ಸಂದೇಶದ ಒಂದು ಶೀರ್ಷಿಕೆ ಏನಂತಂದರೆ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದಾಗ ಅವರಿಗೆ ಆಗುವಂಥ ಆಶೀರ್ವಾದಗಳು, ಯೇಸು ಸ್ವಾಮಿಯಲ್ಲಿದ್ದಾಗ ಅವರಿಗೆ ಬರುವಂಥ ಆಶೀರ್ವಾದಗಳು. ಆಶೀರ್ವಾದ ಅಂದ ತಕ್ಷಣ ಎಲ್ಲರಿಗೂ ಎಕ್ಸೈಟ್ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ ತಾನೇ ಅಲ್ವಾ? ಯಾಕಂದರೆ ನಮ್ಮೆಲ್ಲರಿಗೂ ಆಶೀರ್ವಾದ ಬೇಕು. ನಾವು ಹುಡುಕ್ತಾ ಇದ್ದೀವಿ ಅದನ್ನು. ಕತ್ತಲೆಯ ಪ್ರಪಂಚದಲ್ಲಿದ್ದೇವೆ, ಕಷ್ಟ ಸಂಕಟಗಳ ಮಧ್ಯದಲ್ಲಿ ದಾಟಿ ಹೋಗುವಂಥ ಸಮಯದಲ್ಲಿ ಯಾರಾದರೂ ಆಶೀರ್ವಾದ ವಚನವನ್ನು ಕೊಡುವಾಗ ಕುತೂಹಲ ಉಂಟಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ನೀವೆಲ್ಲರೂ ಜಾಯ್ನ್ ಆಗಿದ್ದೀರಲ್ಲ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ಇವತ್ತು ಕ್ರಿಸ್ತನೊಳಗೆ ಇದ್ದರೆ ಆಗುವಂಥ ಆಶೀರ್ವಾದ. ಪಾಯಿಂಟ್ ನಂಬರ್ 1, ಮೊದಲನೇದಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥ 5:17 ಶ್ರೀ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಏನು ಹೇಳ್ತಾ ನೋಡೋಣ. 2 ಕೊರಿಂಥ ಮತ್ತು 5ನೇ ಅಧ್ಯಾಯದ 17ನೇ ವಚನವನ್ನು ನಾವು ಕಿವಿಗೊಟ್ಟು ಕೇಳಿಸ್ಕೊಳ್ಳೋಣ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯಾವನಾದರೂ ಕೇಳಿಸ್ಕೊಂಡ್ರಲ್ಲ, ಕ್ರಿಸ್ತನಲ್ಲಿದ್ದರೆ, ಯಾವನಂದರೆ ಯಾವನಾದರೂ, ಯಾವಳಾದರೂ, ಗಂಡಸರಾಗ್ಬೋದು, ಹೆಂಗಸರಾಗ್ಬೋದು, ಮಕ್ಕಳಾಗ್ಬೋದು, ಯಾರೇ ಆಗ್ಬೋದು. ಯಾವನಾದರೂ ವ್ಯಕ್ತಿಗತ ಇದು ಯಾವ ಸಭೆ ಅಂತ ಹೇಳಿಲ್ಲ, ಯಾವ ಪಂಗಡ ಅಂತ ಹೇಳಿಲ್ಲ, ಯಾವ ಜಾತಿ ಧರ್ಮ ಇದನ್ನು ಹೇಳಿಲ್ಲ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನಂತ. ಈ ಕಾರಣದಿಂದ ನಾವೇನು ನೋಡಬೇಕು ಅಂತಂದರೆ, ಈ ಒಂದು ಹಿನ್ನೆಲೆಯಲ್ಲಿ ಒಂದೆರಡು ಡೌಟ್ಗಳನ್ನು ನಿಮಗೆ ಅದನ್ನು ತೆಗೆದುಹಾಕಿ ಪರಿಹಾರ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾವನಾದರೂ ಚರ್ಚ್ನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನಂತೆ ಎಲ್ಲೂ ಬರೋದಿಲ್ಲ. ಯಾವನಾದರೂ ಬರೀ ಬೈಬಲ್ ಓದಿದ್ರೆ ಅವನು ನೂತನ ಸೃಷ್ಟಿ ಆಗ್ತಾನಂತ ಬರೋದಿಲ್ಲ. ಬೈಬಲ್ ಮುಖಾಂತರ ಕರ್ತನನ್ನು ಕಂಡುಕೊಳ್ಳುವಂಥದ್ದು ಇದೆ. ಬಟ್ ಆದರೆ ಬರೀ ಬೈಬಲ್ ಓದಿದ್ರೆ ಕ್ರಿಸ್ತನಲ್ಲಿ ಅವನು ನೂತನ ಸೃಷ್ಟಿ ಆಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಏನು ಗೊತ್ತೇನು, ಯಾವನಾದರೂ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೆ ಅವನು ನೂತನ ಸೃಷ್ಟಿ ಆಗೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆದನಂತೆ. ನೂತನ ಸೃಷ್ಟಿ ಆಗುವಂಥ ಸಮಯದಲ್ಲಿ
ಇನ್ನೊಂದು ಏನಾಗ್ತದೆ ಅಂತಂದರೆ ಇನ್ನು 2 ಸಂಗತಿಗಳಾಗ್ತದೆ. ಅದು 2 ಏನಂತಂದರೆ, ಹಳೇದು ಹೋಗಿ ಎಲ್ಲವೂ ನೂತನ ಆಗ್ತದಂತೆ. ಹಳೆಯ ಸಂಗತಿಗಳು ಹೋಗಿ ಎಲ್ಲವೂ ನೂತನ ಆಗ್ತದಂತೆ. ನಾವೀಗ ತಾನೇ ಓದಿದ್ವಿ ಅದನ್ನು, ವಾಕ್ಯವನ್ನು, ಚಂದವಾಗಿರುವಂಥದ್ದು. ಹಳೇದು ಹೋಗ್ತದೆ, 2 ಸಂಗತಿ ಆಗ್ತದೆ. ಹಳೇದು ಹೋಗ್ಬಿಡ್ತದೆ. ಯೇಸು ಸ್ವಾಮಿಯಲ್ಲಿ ಬಂದ ತಕ್ಷಣ, ಕರ್ತನಲ್ಲಿ ನಾವು ರಕ್ಷಣೆ ಆದ ತಕ್ಷಣ, ಹಳೆ ಸ್ವಭಾವ, ಹಳೆ ವಿಚಾರಗಳು, ಹಳೆಯ ದುರಭ್ಯಾಸಗಳು, ಬೇರೆ ಎಲ್ಲ ಸಂಗತಿಗಳು ಅದು ಹೊರಟೋಗ್ತದೆ. ನಮಗೆ ಎಲ್ಲ ನೂತನ ಆಗ್ತದಂತೆ. ನೂತನ ಸೃಷ್ಟಿ ಅಂದ ತಕ್ಷಣ ಹೊರಗಡೆ ಇರುವಂಥ ದೇಹದಲ್ಲಿ ಏನೇನೋ ಚೇಂಜಸ್ ಆಗ್ತದೆ ಅನ್ನುವಂಥದ್ದಲ್ಲ. ಮುಖದಲ್ಲಿ ಕಳೆ ಬರ್ಬೋದು, ಅದು ಬೇರೆ ವಿಷಯ. ಯಾಕಂದ್ರೆ ಹೃದಯದಲ್ಲಿ ಚೆನ್ನಾಗಿದ್ರೆ ಮುಖದಲ್ಲಿ ಕಳೆ ಕಾಣ್ತದೆ ರೀ. ಇಲ್ಲಿ ಒಳಗಡೆ ಕೆಲಸ ಮಾಡ್ತಾನೆ ಯೇಸು ಸ್ವಾಮಿ. ಹಾಗಾದರೆ ನಾವು ಕ್ರಿಸ್ತನಲ್ಲಿ ಇದ್ದಾಗ, ಒಳಗಡೆ ಕ್ರಿಸ್ತನು ಬಂದಾಗ, ನಮ್ಮೊಳಗೆ ಬಂದಾಗ, ನಾವು ಆತನಲ್ಲಿದ್ದಾಗ ನಮಗೆ ಆಗುವಂಥ ಮೊದಲನೇ ಆಶೀರ್ವಾದ ಇವತ್ತು ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಸ್ಟೇಟ್ಮೆಂಟ್ ಇದು. ಆಗುತ್ತಾ ಹೋಗ್ತೇವೆ, ಕ್ರಮೇಣವಾಗಿ ಆಗುತ್ತಾ ಹೋಗ್ತೇವೆ ಅನ್ನೋಂಥದ್ದು ಅದು ಬೇರೆ ವಿಷಯ. ಆದರೆ ನಾವು ನೂತನ ಸೃಷ್ಟಿ ಆದೆವು. ಹಳೇದು ಹೋಯ್ತು. ಹಳೇ ಸಂಗತಿಗಳು ಸಡನ್ನಾಗಿ ಹೋಗದೆ ಇದ್ದರೂ ಕೂಡ ಕ್ರಮೇಣವಾಗಿ ಹೋಗ್ತವೆ. ಆದರೆ ನನ್ನ ತಂದೆಯ ಒಂದು ದೃಷ್ಟಾಂತವನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಹಳೆ ಕತೆ, ನಮ್ಮ ತಂದೆದ್ದು ಹಳೆ ಕತೆ ಅದು. ಯಾಕಂತಂದರೆ ಅವರು ಆರ್ಮಿನಲ್ಲಿದ್ದರು. ಅವರು ಇಂಡಿಯನ್ ಆರ್ಮಿನಲ್ಲಿದ್ದರು. ಅವರು ಅಲ್ಲಿದ್ದಾಗ ಅವರಿಗೆ ಒಂದು ಅಭ್ಯಾಸ ಇತ್ತು, ಏನು ಧೂಮಪಾನ ಮಾಡುವಂಥದ್ದು, ಸಿಗರೆಟ್ ಸೇದುವಂಥದ್ದು ಇತ್ತು. ಅದಕ್ಕೋಸ್ಕರ ಅವರು ಅದು ಸೇದಿ ಎಲ್ಲಿವರೆಗೂ ಬಂದಿದ್ರು ಅಂದರೆ 1963 1963ರವರೆಗೂ ಅವರು 30 ಸಿಗರೆಟ್ ಒಂದು ದಿನಕ್ಕೆ ಸೇದುವಂಥ ಒಂದು ಸ್ವಭಾವ ಇತ್ತು. ಒಂದು ಅಭ್ಯಾಸ ಇತ್ತು. ಅದರಿಂದ ಹಾನಿ ಆಗಿತ್ತು, ಅನೇಕ ಸಮಸ್ಯೆಗಳಾಗ್ತಾಯಿದ್ವು. ನಮ್ಮ ತಂದೆಗೆ ತಾಯಿಗೂ ಅದರಿಂದ ಜಗಳ ಆಗ್ತಾಯಿತ್ತು. ಜಗಳ ಆದಾಗ ನಮ್ಮ ತಂದೆ ಹೇಳಿರುವಂಥ ಮಾತು, ನಮ್ಮ ತಾಯಿ ನಮಗೆ ಹೇಳ್ತಿದ್ರು, ನಿಮ್ಮ ತಂದೆ ಸಿಗರೆಟ್ ಬಿಡ್ತೀಯೋ ಹೆಂಗೆ ಅಂತಂದರೆ, ನಿನ್ನ ಬಿಡ್ತೇನೆ, ನಾನು ಸಿಗರೆಟ್ ಬಿಡಲ್ಲ ಅಂತನ್ನುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಅಂತ ಒಂದು 2-3 ಸಾರಿ. ಹಾಗಾದರೆ ಅಷ್ಟೊಂದು ಹತ್ತಿಕೊಳ್ಳುವಂಥ ಈ ಒಂದು ವಿಷಯವನ್ನು, ಅದನ್ನು ಅವರು ನೂತನ ಸೃಷ್ಟಿ ಆದಾಗ ಆದಂಥ ಅದ್ಭುತವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ನಾನು. ಏನಾಯ್ತು ಗೊತ್ತೇನು, 1963ರಲ್ಲಿ ಇದೇ ಥರವಾದ ಒಂದು ಮೀಟಿಂಗನ್ನು ಅವರು ಅಟೆಂಡ್ ಮಾಡುವಂಥ ಸಮಯದಲ್ಲಿ ಸುವಾರ್ಥ ಸೇವಕರು ಒಬ್ಬರು ಬಂದು ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ಸತ್ಯವೇದದಿಂದ ಇದೇ ವಾಕ್ಯದಿಂದ ನೂತನ ಸೃಷ್ಟಿ ಆಗ್ತೀಯ ನೀನು ಕ್ರಿಸ್ತನಲ್ಲಿದ್ದರೆ ಅಂತಂದ ತಕ್ಷಣ ಅವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡು, ನಿಜ ಹೇಳ್ತಾ ಇದ್ದೀನಿ, ಅವತ್ತೇ ಸಿಗರೇಟ್ ಸೇದೋದನ್ನು ಸ್ಟಾಪ್ ಮಾಡಿದ್ರು ಅವರು ಸಡನ್ನಾಗಿ, ಒಂದೇ ಸಾರಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಸಿಗರೇಟ್ ಅನ್ನುವಂಥ ಒಂದು ದೃಷ್ಟಾಂತ ತೊಗೊಂಡಿದ್ದೆ. ಯಾಕಂದ್ರೆ ನಮ್ಮ ತಂದೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಅದು. ಇದು ನೈಜ, ಇದು ನಿಜವಾಗ್ಲೂ ನಡೆದಿರುವಂಥ ಒಂದು ಘಟನೆ. ಇದು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಆಮೇಲೆ ಅವ್ರು ಹೇಳ್ತಿದ್ರು ಏನಂತಂದರೆ, ನನಗೆ ಆವಾಗ ಬೇರೆಯವರು ಸೇದುವಾಗ ನನಗೆ ಸ್ವಲ್ಪ ವಾಸನೆ ಬಂದಾಗ ನನಗೆ ಮತ್ತೆ ಅದು ಶೋಧನೆ ಆಗ್ತಾಯಿತ್ತು ಅಂತ ಅವ್ರು ಸತ್ಯ ನುಡಿತಾಯಿದ್ರು. ಶೋಧನೆ ಆಗುವಾಗ ಒಂದೊಂದು ಸಾರಿ ಅಂಗಡಿಗೆ ಹೋಗಿ ಅಂಗಡಿ ಮುಂದೆ ನಿಂತ್ಕೊಂಡು ಇನ್ನೇನು ಕೈ ಚಾಚಿ ಆ ದುಡ್ಡು ಕೊಟ್ಟು ತೊಗೊಳ್ಬೇಕು. ಒಂದು ಸೆಕೆಂಡಲ್ಲಿ ಅಯ್ಯೋ ನಾನು ನೂತನ ಸೃಷ್ಟಿ ಅಲ್ವಾ, ಈಗ ಹಳೇದು ಹೋಯ್ತಲ್ವಾ ಅಂತಂದ್ಬಿಟ್ಟು ಒಂದು 5-6 ಸಾರಿ ಹೀಗಾಗಿದೆ. ಹಳೇದು ಹೋಯ್ತಲ್ಲ ಅಂದ್ಬಿಟ್ಟು ಒಂದು ಚಾಕ್ಲೇಟ್ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಬಂದಿರುವಂಥ ಒಂದು ವಿಷಯ ಇದು. ಏನು ಅಂತಂದರೆ ಪ್ರಿಯ ಸಹೋದರ ಸಹೋದರಿ, ನೂತನ ಸೃಷ್ಟಿಯನ್ನು ಮಾಡುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನು ಅಂತ. ಹಾಗಾದರೆ ನಾವು ಎಂಥ ಸ್ಥಿತಿಗತಿಗಳಲ್ಲಿ ಹುಟ್ಟಿರ್ಬೋದು, ಎಂಥ ಕುಟುಂಬದಲ್ಲಿ ಹುಟ್ಟಿರ್ಬೋದು, ನಮ್ಮ ತಂದೆ ತಾಯಿಗಳ ಅಥವಾ ಬೇರೆ ಬೇರೆ ಪೂರ್ವಿಕರು ಅವ್ರಿಗಿರುವಂಥ ಪಾಪಗಳು ನಮಗೆ ಹತ್ತಿಕೊಳ್ಳುವಂಥ ಸಮಯದಲ್ಲಿ ನಾವು ನೂತನ ಸೃಷ್ಟಿ ಆಗುವಂತೆ ಇವತ್ತು ದೇವರು ನಮಗೆ ಸಹಾಯ ಮಾಡ್ತಾ ಒಂದು ಆಸ್ಪದವನ್ನು ಕೊಟ್ಟಿದ್ದಾನೆ. ಈಸ್ ಗಿವನ್ ಅ ಚಾನ್ಸ್ ಟು ಬಿಕಮ್ ನ್ಯೂ ಕ್ರಿಯೇಷನ್. ಇವತ್ತು ಹೊಸ ಸೃಷ್ಟಿಯಾಗಿ ನಾವು ಆಗುವಂತೆ ಕರ್ತನು ನಮಗೆ ಬಲಪಡಿಸಲಿ, ಆಶೀರ್ವದಿಸಲಿ. ಬರೀ ಸಿಗರೇಟಿನ ಒಂದು ವಿಷಯ ಹೇಳಿದೆ. ನಾನು ಹೇಳಿದೆ ಆವಾಗ ನಮ್ಮ ತಂದೆದು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ಹೇಳಿದೆ. ಅದಕ್ಕಿಂತ ಭಯಂಕರವಾಗಿರುವಂಥ ದುರಭ್ಯಾಸಗಳಿವೆ. ಸುಳ್ಳು ಹೇಳುವಂಥದ್ದು, ಸುಳ್ಳು ಮೇಲೆ ಸುಳ್ಳು ಹೇಳುವಂಥದ್ದು, ಹೊಟ್ಟೆ ಕಿಚ್ಚು, ದ್ವೇಷ, ಹಗೆತನ, ಏನೇನೆಲ್ಲ ಕಾಮ ಕ್ರೋಧಗಳು ಎಲ್ಲ ಮನುಷ್ಯನ ಹೃದಯದಲ್ಲಿ ತುಂಬಿರುವಾಗ ಯೇಸು ಸ್ವಾಮಿ ಅಲ್ಲಿ ಒಳಗಡೆ ಬಂದಾಗ ಅವು ಎಲ್ಲವುಗಳು ಹೋಗ್ತೇವೆ ಅನ್ನುವಂಥ ಒಂದು ದೃಢವಾದ ಒಂದು ಸ್ಟೇಟ್ಮೆಂಟು ನಾವು ಈಗ ತಾನೇ ಓದಿದೆವು.
ಕ್ರಿಸ್ತನಲ್ಲಿದ್ದರೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಯಾವನಾದರೂ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದರೆ ಅವನು ನೂತನ ಸೃಷ್ಟಿ ಆದನು. ಹಾಗಾದರೆ ಯೇಸು ಸ್ವಾಮಿಯಲ್ಲಿ ಬರುವಾಗ ನಮಗೆ ಸಿಗುವಂಥ ಆಶೀರ್ವಾದಗಳ ವಿಷಯದಲ್ಲಿ ಈ ಶೀರ್ಷಿಕೆ ಮೇಲೆ ಈ ಸಂದೇಶ ಇದೆಯಲ್ಲ, ಅದನ್ನು ಕೇಳ್ತಿದ್ದೀರಿ. ನಾವು ಕ್ರಿಸ್ತನಲ್ಲಿ ಬರುವಂತೆ ಇವತ್ತು ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಸ್ವಲ್ಪ ಕ್ರಮೇಣವಾಗಿ ಬಿಡ್ತಾರೆ. ಕೆಲವರು ಹಾಗೆ ನಮ್ಮ ತಂದೆದು ಒಂದು ಎಕ್ಸಾಂಪಲ್ ತೊಗೊಂಡು ಹಾಗೆ ಬಿಟ್ಬಿಡ್ಬೇಕು ಅಂತ ಬಿಟ್ಟರೆ ಭಾಳ ಒಳ್ಳೆಯದು. ಅಂದರೆ ಈ ಥರದ್ದೆಲ್ಲ ಬಿಟ್ಟರೆ ಭಾಳ ಒಳ್ಳೆಯದು. ಆದರೆ ಕೆಲವರಿಗೆ ಕ್ರಮೇಣವಾಗಿ ಕೂಡ ಆಗ್ತದೆ. ನೋ ಪ್ರಾಬ್ಲಮ್, ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್, ಯು ಹ್ಯಾವ್ ಟು ಕೀಪ್ ಪ್ರೇಯಿಂಗ್. ಪ್ರಾರ್ಥನೆ ಮಾಡ್ತಿರ್ರಿ, ಈ ಸಂಗತಿಗಳು ಹೋಗುವಂತೆ, ನಮ್ಮ ಜೀವಿತದಲ್ಲಿ ಹೋಗುವಂತೆ ನಾವು ಮಾಡಿಕೊಳ್ಳೋಣ. ನಿಜವಾಗ್ಲೂ ಇದು ಒಂದು ವಿಶೇಷವಾದ ಸಂಗತಿ. ಇದು ಮೊದಲನೇ ಒಂದು ಸಂಗತಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆದನು. ನಿಜವಾದ ವಿಶ್ವಾಸಿ ಅವಾಗಾಗ್ತಾನೆ, ನಿಜವಾದ ವಿಶ್ವಾಸಿ ಅವನಾಗ್ತಾನೆ. ಮತ್ತು ಅವನು ಯೇಸು ಕ್ರಿಸ್ತನ ಶಿಷ್ಯಳು ಆಗೋದಕ್ಕೆ ದೇವರು ಅವರನ್ನು ಕರೀತಾನೆ. ಈಗ ತಾನು ನೋಡಿದ್ವಿ, ಮೊದಲನೇದು ಯಾವುದೋ ನೂತನ ಸೃಷ್ಟಿ. ಎರಡನೇ ಪಾಯಿಂಟಿಗೆ ನಾವು ಬರೋಣ. ಎರಡನೇ ಪಾಯಿಂಟ್ ಅಂದರೆ ಯೇಸು ಸ್ವಾಮಿಯಲ್ಲಿದ್ದರೆ ಆಗುವಂಥ ಲಾಭಗಳು, ಆಶೀರ್ವಾದಗಳ ವಿಷಯದಲ್ಲಿ ಮಾತನಾಡ್ತಾ ಇದ್ದೀನಿ ಇವತ್ತು. ಎಲ್ಲರಿಗೂ ಇಷ್ಟ ಅಲ್ವಾ? ನನಗಿಷ್ಟ ಆಶೀರ್ವಾದ, ನಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬಗಳಿಗೆ ಇಷ್ಟ ಆಶೀರ್ವಾದ. ಅದಕ್ಕೋಸ್ಕರ ಈ ಆಶೀರ್ವಾದವನ್ನು ನಾವು ಪಡ್ಕೊಳ್ಳುವಂತೆ ಈ ಮೆಸೇಜನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ರಿ ಪ್ರಿಯ ಸಹೋದರ ಸಹೋದರಿ. ಎರಡನೇ ಪಾಯಿಂಟ್, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಮತ್ತು ಯೇಸು ಸ್ವಾಮಿ ಹೇಳಿರುವಂಥ ಮಾತೇ ಇದು. ಹಿಮ್ಸೆಲ್ಫ್ ಸ್ಪೋಕ್, ವರ್ಬೇಟಿಯಮ್ ಅಂತಾರೆ ಅದಕ್ಕೆ. ಆತನು ತನ್ನ ಬಾಯಿಂದ ನುಡಿದಿರುವಂಥ ವಾಕ್ಯ ಇದು. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿ ನೀವು ಕೊಂಬೆಗಳಾಗಿದ್ದೀರಿ ಅಂದ್ಬಿಟ್ಟು ಕರ್ತನು ಆ ಒಂದು ದೃಷ್ಟಾಂತದಿಂದ ಆತನಿಗೂ ಮತ್ತು ಆತನ ಶಿಷ್ಯರಿಗಿರುವಂಥ ಸಂಬಂಧದ ವಿಷಯದಲ್ಲಿ ಮಾತನಾಡಿಕೊಂಡು ಬರ್ತಾನೆ. 5ನೇ ವಚನಕ್ಕೆ ಬರುವಾಗ ಏನು ಹೇಳ್ತಾನೆ ಓದೋಣ, ಅದನ್ನು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತು 5ನೇ ವಚನ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯೇಸು ಸ್ವಾಮಿ ಹೇಳಿರುವಂಥ ಮಾತಿದು. ಯೇಸು ಕ್ರಿಸ್ತನು ತಾನೇ ಹೇಳಿರುವಂಥ ಮಾತು. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀರಿ. ನೀವೆಲ್ಲ ನನ್ನಲ್ಲಿ ನೆಲೆಗೊಂಡಿದ್ದರೆ, ನಾನು ನಿಮ್ಮಲ್ಲಿದ್ದರೆ ಮಾತ್ರ ನೀವು ಫಲ ಕೊಡುವಂಥವ್ರಾಗಿರ್ತೀವಿ. ಅಂದರೆ ಜೀವ ಬಂದ ಮೇಲೆ, ಅಂದರೆ ನೂತನ ಸೃಷ್ಟಿ ಆದಮೇಲೆ ನಾವು ಆ ನೂತನ ಸೃಷ್ಟಿಯ ಫಲಗಳನ್ನು ನಾವು ಕೊಡುವಂಥವರಾಗಿರಬೇಕು. ಎರಡನೇ ಸ್ಟೆಪ್ ಇದು. ಹಾಗಾದರೆ ನಮಗಿರುವಂಥ ಆಶೀರ್ವಾದ ಏನಂದರೆ, ನಾನು ಕ್ರಿಸ್ತನಲ್ಲಿದ್ದಾಗ ನೂತನ ಸೃಷ್ಟಿಯಾಗಿ ಈಗ ಅಂಟಿಕೊಂಡು ಬಾಳಿದರೆ ನಾವು ಆತ್ಮಿಕವಾದ ಫಲಗಳನ್ನು ಕೊಡುವಂಥವರಾಗಿರ್ತೇವೆ. ನೀವು ಅನ್ಕೋಬೋದು, ಏನಪ್ಪ ಇದು ಆತ್ಮಿಕವಾದ ಫಲ ಅಂದರೆ ಏನು ಅಂತ. ಶಾರೀರಿಕವಾಗಿ ನಾವು ನೋಡ್ತೀವಲ್ಲ, ಬೇರೆ ಬೇರೆ ಫಲಗಳು ನೋಡ್ತೀವಿ ನಾವು. ಏನಂದರೆ ಶಾರೀರಿಕವಾಗಿ ಅಲ್ಲ, ಬಟ್ ಆದರೆ ನಾವು ಬೇರೆ ಬೇರೆ ಹಣ್ಣುಗಳನ್ನು, ಹಂಪಲುಗಳನ್ನು ತಿಂತೀವಲ್ಲ, ಆ ಫಲಗಳನ್ನು ತಿಂತೀವಲ್ಲ, ಅದು ಬೇರೆ. ಅದು ನಾವು ಐ ಲವ್ ಫ್ರೂಟ್ಸ್ ಆಲ್ಸೋ ನಾವು ತಿಂತೀವಿ ಅದನ್ನು. ಅದರ ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ ಇಲ್ಲಿ. ಆತ್ಮಿಕವಾದ ಫಲ, ಈ ಆತ್ಮಿಕವಾದ ಫಲದ ವಿಷಯದಲ್ಲಿ ಭಾಳ ಚಂದವಾಗಿ ಗಲಾತ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು ಏನಂತಂದರೆ ಭಾಳ ವಿಶೇಷವಾದ ಸಂಗತಿ ಏನಂತಂದರೆ, ಒಂದು ದ್ರಾಕ್ಷಿ ಬಳ್ಳಿ ಬೆಳೆಯುವಾಗ ದ್ರಾಕ್ಷಿ ಬಳ್ಳಿಯಲ್ಲಿ ಫಲ ಬಿಡೋದಿಲ್ಲ, ಕೊಂಬೆಗಳಲ್ಲಿ ಫಲ ಬಿಡ್ತದೆ. ನೀವು ಯಾವ್ದಾದ್ರು ವಿನಿಯಾರ್ಡ್ಗೆ ಹೋಗಿ ಅಥವಾ ದ್ರಾಕ್ಷಿ ತೋಟಕ್ಕೆ ಹೋಗಿ ನೋಡ್ರಿ ಗೊತ್ತಾಗ್ತದೆ. ನಾನು ಇದನ್ನೆಲ್ಲ ಓದಿದ್ಮೇಲೆ ನಮ್ಮ ಇಲ್ಲೇ ಹತ್ತಿರ ಚಿಕ್ಕಬಳ್ಳಾಪುರದಲ್ಲಿ ಹತ್ತಿರ ಇರುವಂಥ ಕೆಲವು ದ್ರಾಕ್ಷಿ ತೋಟಗಳಿವೆ. ಅಲ್ಲಿ ಹೋಗಿ ನಾನು ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿ ನಾನು ನೋಡಿದ್ದೇನೆ ರೀ, ಅದು ಹೇಗೆ ಅಂಟಿಕೊಂಡಿರ್ತದೆ ಮತ್ತು ಹೇಗೆ ಫಲ ಕೊಡ್ತದೆ ಅಂತ ನಾನು ನೋಡಿದ್ದೇನೆ. ಅದನ್ನು ಕೊಂಬೆಗಳಲ್ಲಿ, ಅದು ಗೊಂಚಲು ಬಿಡುವಂಥದ್ದು ಕೊಂಬೆಗಳಲ್ಲಿ. ಅರ್ಥ ಏನಂತಂದರೆ ಇಷ್ಟೇ, ಯೇಸು ಸ್ವಾಮಿ ನಮ್ಮ ಮುಖಾಂತರ ಆತನ ಫಲವನ್ನು ಈ ಪ್ರಪಂಚದಲ್ಲಿ ಬಿಡ್ತಾ ಇದ್ದಾನೆ. ಸಂತೋಷದ ಸುದ್ದಿ ರೀ ಇದು ವಿಶೇಷವಾದ ಸುದ್ದಿ. ಇವತ್ತು ನನಗೆ ಸಂತೋಷ, ಖುಷಿ ಆಗ್ತದೆ. ಯಾಕಂದರೆ ನಾನು ಕ್ರಿಸ್ತನಿಗೋಸ್ಕರ ಫಲ ಬಿಡುವಂಥ ಒಂದು ಕೊಂಬೆ ಆಗಿದ್ದೇನಲ್ಲ ಈ ಪ್ರಪಂಚದಲ್ಲಿ, ಅದು ಸಂತೋಷವಾದ ಸಂಗತಿ. ಗಾಡ್ ಹಸ್ ಕನೆಕ್ಟೆಡ್ ಹಿಮ್ಸೆಲ್ಫ್ ವಿತ್ ಮೀ. ನಾನು ಕನೆಕ್ಟ್ ಆಗಿದ್ದೇನೆ, ಯೇಸು ಕ್ರಿಸ್ತನೊಂದಿಗೆ ನಾನು ಕನೆಕ್ಟ್ ಆಗಿದ್ದೇನೆ, ಆತನೊಂದಿಗೆ ಜೋಡಣೆ ಆಗಿದ್ದೇನಲ್ಲ. ಇದಕ್ಕಿಂತ ಮಿಗಿಲಾಗಿರುವಂಥ ಒಂದು ಪ್ರಿವಿಲೇಜ್ ಅಂತ ನೋಡ್ತೇವೆ, ಆಸ್ಪದ ದೇವರು ನಮಗೆ ದಯಪಾಲಿಸಿದ್ದಾನೆ. ಕರ್ತು ನಮ್ಮನ್ನು ಹಾಗೆ ಬಲಪಡಿಸಲಿ, ಆಶೀರ್ವದಿಸಲಿ. ಏನಾಗ್ತದೆ ಅಂತಂದರೆ, ಕೊಂಬೆ ಅದರಷ್ಟಕ್ಕೆ
ಅದನ್ನು ಕಟ್ ಮಾಡಿ ಹಿಂಗಿಟ್ರೆ ಅದಷ್ಟಕ್ಕೇ ತಾನೇ ಫಲ ಕೊಡೋದಿಲ್ಲ, ಸತ್ತೋಗ್ತದೆ ಅದು. ಅದಿದ್ದರೆ ಮಾತ್ರ ಅದರಿಂದ ಜೀವ ಬರುವಂಥದ್ದು. ಅದೇನು ಗೊತ್ತು ನಮಗೆ, ಇದೇನು ಹೇಳಬೇಕಲ್ಲ, ದೊಡ್ಡ ಸೈಂಟಿಸ್ಟ್ ಇರಬೇಕಾಗಿಲ್ಲ. ನಾವೆಲ್ಲರೂ ತಿಳ್ಕೊಂಡಿದ್ದೀವಿ, ಒಂದು ಗಿಡ ಏನು ಮಾಡ್ತದೆ, ಬೇರಿಂದ ನೀರು ಹೀರ್ಕೊಳ್ತದೆ, ಅದರ ಬಲವು ಕೊಂಬೆಗಳು ಬರ್ತದೆ ರೀ ಪ್ರಿಯ ಸಹೋದರ ಸಹೋದರಿ. ಹಾಗಾದರೆ ಇದಿದ್ದರೆ ಮಾತ್ರ, ಬೇರಿದ್ರೆ ಮಾತ್ರ. ಇಫ್ ದ ರೂಟ್ ಇಸ್ ದೇರ್ ದ ಫ್ರೂಟ್ ಇಸ್ ಗುಡ್. ದ ಫ್ರೂಟ್ ರೂಟ್ ಡಿಟರ್ಮಿನ್ಸ್ ದ ಫ್ರೂಟ್ ಅಂತ. ಬೇರು ಹೇಗಿರ್ತದೋ ಹಾಗೆ ಒಳ್ಳೆ ತಳಿ ಅಂತಾರೆ, ಅಥವಾ ಒಳ್ಳೆ ಜಾತಿ ಹಣ್ಣು ಅಂತಾರೆ. ಆ ದ್ರಾಕ್ಷಿ ಹಣ್ಣು ತಿಂದರೆ ಎಷ್ಟು ಒಳ್ಳೆ ಕೊಂಬೆ ಅಂತನಲ್ಲ, ಎಷ್ಟು ಒಳ್ಳೆ ಎಲೆ ಅಂತನಲ್ಲ, ಎಷ್ಟು ಒಳ್ಳೆ ಜಾತಿ ಬಳ್ಳಿ ಇದು ಅಂತ. ಯೇಸು ಸ್ವಾಮಿ ಎಂಬುವ ಈ ಒಂದು ಜಾತಿಯ ಬಳ್ಳಿ ಪರಲೋಕದಿಂದ ಬಂದಿರುವಂಥ ಬಳ್ಳಿ, ಪರಲೋಕದಿಂದ ಬಂದಿರುವಂಥ ಆತ್ಮಿಕವಾದ ಫಲವನ್ನು ನಾವು ಕೊಡುವಂತೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ನಾವು ಓದಿಕೊಳ್ಳೋಣ. ಈಗ ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ನೋಡಿ ಗಲಾತ್ಯ 5:22-23. ಏನಂಗಂದ್ರೆ ಈ ಫಲದ ವಿಷಯದಲ್ಲಿ ಓದೋಣ. ಗಲಾತ್ಯ 5:22-23ನೇ ವಚನ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಹಾ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ಧಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಸಾಕು, ಥ್ಯಾಂಕ್ ಯು. ಹಾಗಾದರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲದ ವಿಷಯದಲ್ಲಿ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಏನು ಹೇಳ್ತಿದ್ದಾನೆ ಅಂದರೆ, ಫಲದ ವಿಷಯದಲ್ಲಿ ಒಂದು ಫಲ, ಅದು ಫ್ರೂಟ್ಸ್ ಅಂತ ಹೇಳೋದಿಲ್ಲ, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳೋದಿಲ್ಲ. ಅಂದರೆ ಪರಿಶುದ್ಧಾತ್ಮನಿಂದ ಉಂಟಾಗುವ ಎಲ್ಲ ಫಲಗಳ ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ. ಒಂದೇ ಫಲದಲ್ಲಿ ಇರುವಂಥ 9 ಸಂಗತಿಗಳಿದು. 9 ಸಂಗತಿಗಳು ನೋಡ್ಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ಕೂಡ ಒಂದು 2-3 ಆದರೂ ನೋಡೋಣ ಪ್ರಿಯ ಸಹೋದರ ಸಹೋದರಿ. ಸ್ವಲ್ಪ ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಪ್ರಾಯೋಗಿಕವಾದ ಕ್ರಿಸ್ತಿಯ ಜೀವನಕ್ಕೆ ಬೇಕಾಗಿರುವಂಥ 1-2 ಮೌಲ್ಯಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಕು. ಅದ್ಯಾವುದು? ಮೊದಲನೇದು ಯಾವುದು? ನಾವೇನು ನೋಡ್ತೀವಲ್ಲಿ, ಪವಿತ್ರಾತ್ಮನಿಂದ ಉಂಟಾಗುವ ಫಲದಲ್ಲಿ ಮೊದಲನೇದು ಏನು? ಪ್ರೀತಿ. ಏನೋ ಪ್ರೀತಿ. ಇದನ್ನು ನಾವು ಪ್ರಾಕ್ಟಿಕಲ್ ಲೈಫಿಗೆ ನಾವು ತೊಗೊಂಡು ಬರಬೇಕು. ಅದಕ್ಕೋಸ್ಕರ ಇವತ್ತು ನೋಡಬೇಕಾಗಿದ್ರೆ ಯೇಸು ಕ್ರಿಸ್ತನ ಶಿಲುಬೆಯು 2 ಕಂಬ ಇದೆ ರೀ. ಒಂದು ಉದ್ದ ಇಲ್ಲಿ ಮೇಲಕ್ಕೆ ಹೋಗುವಂಥ ವರ್ಟಿಕಲ್ ಅಂತ ನೋಡ್ತೀವಿ, ಇದು ಹಾರಿಸಾಂಟಲ್ ಅಡ್ಡ, ಒಂದು ಎತ್ತರವಾಗಿರುವಂಥದ್ದು. ಅದು ದೇವರಿಗೂ ನನಗಿರುವಂಥ ಸಂಬಂಧ ವಿಷಯದಲ್ಲಿ ಅದು ಹೇಳುವಂಥದ್ದಾಗಿದೆ ಇಂಡೈರೆಕ್ಟ್ ಆಗಿ. ಆಮೇಲೆ ಇದು ಈ ಕಡೆ ಇದು ಕ್ರಾಸ್ ಬೀಮ್ ಇದೆಯಲ್ಲ, ಈ ಥರ ಇದು ನನ್ನ ನೆರೆಹೊರೆಯವರಿಗೆ, ನನ್ನ ಸಂಬಂಧಿಗಳೇ, ನನ್ನ ಕುಟುಂಬದೊಂದಿಗೆ, ನನ್ನ ಸ್ನೇಹಿತರೊಂದಿಗೆ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲರೊಂದಿಗೆ ಇರುವಂಥ ಆ ಒಂದು ಪ್ರೀತಿಯ ಸ್ನೇಹ ಸಂಬಂಧದ ವಿಷಯದಲ್ಲಿ ಮಾತನಾಡ್ತದೆ. ಹಾಗಾದರೆ ಈ ದೇವರ ಕಡೆಗಿರುವಂಥ ಪ್ರೀತಿ, ಮನುಷ್ಯರ ಕಡೆಗಿರುವಂಥ ಪ್ರೀತಿ, ಚಂದ ಇದು, ಅರ್ಥ ಆಯ್ತಲ್ಲ? ಹಾಗಾದರೆ ಈ ಪ್ರೀತಿ ವಿಷಯದಲ್ಲಿ ಮಾತನಾಡಬೇಕು ಅಂತಂದರೆ ಬೇಕಾದಷ್ಟು ಮಾತನಾಡ್ಬೋದು. ಬೇರೆ ಬೇರೆ ಥರವಾದ ಪ್ರೀತಿಗಳು ಇವತ್ತು ಪ್ರಪಂಚದಲ್ಲಿವೆ. ಎಲ್ಲ ಥರವಾದ ಪ್ರೀತಿಗಳನ್ನು ನಾನು ಮಾತನಾಡೋಕ್ಕಾಗೋದಿಲ್ಲ. ಆದರೆ ಒಂದೇ ಸಂಗತಿ ಹೇಳ್ತೀನಿ ನಾನು, ಅಂತಂದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇವತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥವರಾಗಿರಬೇಕು. ಕೆಲವು ಸಾರಿ ಹೀಗಾಗ್ತದೆ, ನನಗೆ ಗೊತ್ತು ನೀವೇನು ಆಲೋಚನೆ ಮಾಡ್ತಾ ಇದ್ದೀರಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ಮನ್ನು ಪ್ರೀತಿ ಮಾಡಿದವ್ರನ್ನೇ ಪ್ರೀತಿ ಮಾಡೋದಕ್ಕೆ ಸಾಧ್ಯತೆ ಇದೆ ಭಾಳ, ತುಂಬ. ನಮ್ಗೆ ಯಾರು ಜಾಸ್ತಿ ಫೋನ್ ಮಾಡ್ತಾರಲ್ಲ ಅವ್ರನ್ನ ನಾವು ಪ್ರೀತಿ ಮಾಡುವಂಥದ್ದಕ್ಕೆ ಸಾಧ್ಯ ಇದೆ. ನಾವು ಯಾವಾಗ ಜಾಸ್ತಿ ಯಾರನ್ನ ಭೇಟಿ ಆಗ್ತೀವಲ್ಲ, ಅವ್ರ ಜೊತೆಗೆ ನಾವು ಚೆನ್ನಾಗಿ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀವಲ್ಲ, ಒಳ್ಳೆಯದನ್ನು ಮಾತಾಡ್ತೀವಲ್ಲ, ಒಂದು ವಿನಿಮಯ ಆಗ್ತಾ ಇರ್ತದೆ. ಅವ್ರು ಮಾತಾಡಿದ್ದು ನೀವು ಮಾತಾಡಿದ್ದೆಲ್ಲ ಚಂದ, ಮತ್ತು ಎಲ್ಲ ಒಳ್ಳೆ ಸಂಗತಿಗಳನ್ನು ಮಾತಾಡ್ತಾರೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ. ಅಂಥವ್ರಿಗೆ ಏನಾಗ್ತದೆ, ಅಂಥವ್ರನ್ನ ಪ್ರೀತಿ ಮಾಡುವಂಥದ್ದು ಸುಲಭ. ಆದರೆ ಯೇಸು ಸ್ವಾಮಿ ಕೊಟ್ಟಂಥ ಆಜ್ಞೆ ಭಾಳ ವಿಶೇಷ, ವಿಚಿತ್ರವಾಗಿದೆ. ಒಂದು ರೀತಿಯಲ್ಲಿ ನಿಮ್ಮ ವೈರಿಗಳನ್ನು ಕೂಡ ನೀವು ಪ್ರೀತಿ ಮಾಡಿರಿ ಅಂತ. ಇದೇನ್ರಿ ಇದು? ಇದು ಸತ್ಯವೇದದಲ್ಲಿರುವಂಥ ಒಂದು ತಿರುಳಿದು, ಯೇಸು ಸ್ವಾಮಿಯ ಶಿಲುಬೆಯ ತಿರುಳಿದು. ಅದಕ್ಕೋಸ್ಕರ ಯೇಸು ಸ್ವಾಮಿ ಬಂದಾಗ ನಿಕೋದೇಮ ಅಂತ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವಂಥ ಸಮಯದಲ್ಲಿ ಯೋಹಾನ 3:16 ಕರ್ತನು ಹೀಗೆ ಬರೆದಿದ್ದಾನೆ ಅಂತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ. ಪ್ರೀತಿ ಏನು ಮಾಡ್ತದೆ? ಕೊಡ್ತದೆ. ಇಟ್ ಇಸ್ ಎ ಗಿವಿಂಗ್ ಕ್ಯಾರೆಕ್ಟರ್ ಆಫ್ ಲವ್. ಬರೀ ಇಸ್ಕೊಳ್ಳುವಂಥದ್ದಲ್ಲ, ಕೊಡುವಂಥದ್ದು ಶ್ರೇಷ್ಠವಾಗಿರುವಂಥ ಸಂಗತಿ ಇದು. ಹಾಗಾಗಿ ನಾವು ಪ್ರೀತಿ ಮಾಡುವಂಥವ್ರಿಗೆ ನಮ್ಮ ಪ್ರೀತಿಯನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ನಮ್ಮಲ್ಲಿರುವಂಥ ನಾವು ಸಹಾಯಗಳನ್ನು ಮಾಡುವಂತೆ, ಕರ್ತನ ನಮ್ಮ ಟೈಮನ್ನು ಅವ್ರಿಗೆ ಕೊಡುವಂತೆ, ಕರ್ತನ ನಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ನಮ್ಮ ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು, ನಮ್ಮ ಮಕ್ಕಳನ್ನು ಪ್ರೀತಿಸುವಂಥದ್ದು. ಬೈಬಲಲ್ಲಿ ಬರೆದಿದೆ ಇದು, ಬೈಬಲಲ್ಲಿ ಬರೆದಿದೆ.
ಅದಕ್ಕೋಸ್ಕರನೇ ಈ ಪವಿತ್ರಾತ್ಮನಿಂದ ಉಂಟಾಗುವ ಫಲ ಅಂದರೆ ಅಂಟಿಕೊಂಡು ಯೇಸು ಸ್ವಾಮಿಗೆ ಅಂಟಿಕೊಂಡು ಆ ಒಂದು ಕೊಂಬೆ ಆಗಿ ನಾನು ಏನು ಬಿಡಬೇಕೋ ಫಲ ಬಿಡಬೇಕು. ಇಲ್ಲಿಂದ ಬರುವಂಥ ರಸ ಅದು ಪವಿತ್ರಾತ್ಮನಿಂದ ಉಂಟಾಗುವಂಥ ಈ ಒಂದು ರಸ ಇದು, ಈ ಒಂದು ಫಲ ಇದು. ಅದರಲ್ಲಿ ಮೊದಲನೇದು ಯಾವುದನ್ನು ಹೇಳಿದೆ? ಪ್ರೀತಿ. ಅದಕ್ಕೋಸ್ಕರ ಕೆಲವು ಸಾರಿ ಪ್ರೀತಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನಾವು ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಂದರೆ ಎಫ್ ಎಸ್ ಎಂಬುವ ಸಭೆಗೆ ಕರ್ತನು ಬರೀತಾನೆ ಅಂತಂದರೆ, ಆದರೆ ನಿನ್ನ ವಿಷಯದಲ್ಲಿ ಒಂದು ನಾನು ತಪ್ಪರಿಸ್ಬೇಕಾಗ್ತದೆ, ಮೊದಲಿದ್ದ ಪ್ರೀತಿ ನೀನು ತಣ್ಣಗಾಗಿದೆಯಾ ನೀನು ಅಂತ. ಮೊದಲಿದ್ದ ಪ್ರೀತಿ ತಣ್ಣಗಾಗಿದೆ ಅಂತ. ಅದು ಫ್ರೆಂಡ್ಶಿಪ್ ಅಲ್ಲಾಗ್ಬೋದು, ಮದುವೆಲಾಗ್ಬೋದು, ಕುಟುಂಬದಲ್ಲಾಗ್ಬೋದು. ಮೊದಲಿರುವಂಥ ಪ್ರೀತಿ ಕೆಲಸ ಮಾಡೋದು ಸ್ಥಳದಲ್ಲಿ ಕೂಡ ಏನು ಬಾಸ್ ಹೇಳಿದ ತಕ್ಷಣ ಮಾಡುವಂಥದ್ದು, ಆದರೆ ಆಮೇಲೆ ಏನಾಗ್ತದೆ, ಕ್ರಮೇಣವಾಗಿ ಅದು ಕಡಿಮೆ ಆಗೋದಕ್ಕೆ ಕೂಡ ಆಗ್ತದೆ. ಅದಕ್ಕೋಸ್ಕರನೇ ನಾವು ಕ್ರಿಸ್ತನಲ್ಲಿರುವಾಗ, ಯೇಸು ಸ್ವಾಮಿಯಲ್ಲಿ ನಾವಿರುವಾಗ ನೂತನ ಸೃಷ್ಟಿಯಾಗಿ ಫಲ ಬಿಡುವಂಥವರಾಗಿ ನಾವು ಜೀವಿಸುವಂತೆ ದೇವ್ರ ಕೃಪೆಯನ್ನು ಕೊಟ್ಟು ನಡೆಸಬೇಕು. ಆ ಫಲದಲ್ಲಿ ಮೊದಲನೇದು ಯಾವುದೋ ಪ್ರೀತಿ ವಿಷಯದಲ್ಲಿ ನಾವು ನೋಡಿದ್ದೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ಲೆಟ್ ಅಸ್ ಲವ್ ಒನ್ ಅನದರ್. ಒಬ್ಬರೊಬ್ಬರು ಪ್ರೀತಿ ಮಾಡೋಣ. ನಾವು ಹಗೆತನ ಬಿಟ್ಬಿಡೋಣ. ನಾವು ಇವತ್ತು ಪ್ರಪಂಚದಲ್ಲಿ ಬೇಕಾದಷ್ಟು ಹಗೆ ಮಾಡುವಂಥ ಸಂಗತಿಗಳು ಬೇಕಾದಷ್ಟಿವೆ. ಅದಕ್ಕೆ ಕಾರಣಗಳಿವೆ ರೀ. ನಿಜವಾದ ಕಾರಣಗಳು ಇರ್ಬೋದು, ಹುಟ್ಟಿಸ್ಕೊಂಡಿರುವಂಥ ಕಾರಣಗಳು ಕೂಡ ಇರ್ಬೋದು. ಅದು ಯಾವುದೇ ಕಾರಣದಿಂದ ವಿಶ್ವಾಸಿಯಾಗಿರುವ ನಾವು ಇನ್ನೊಬ್ಬರನ್ನು ನಾವು ಹಗೆ ಮಾಡದೆ ದೇವರ ಪ್ರೀತಿಯನ್ನು ನಾವು ಹಂಚುವವರಾಗಿರೋಣ. ಅದೇ ನಿಜವಾಗ್ಲೂ ಯೇಸು ಸ್ವಾಮಿ ಜೊತೆಗೆ ಅಂಟಿಕೊಂಡಿರುವಂಥದ್ದು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಕರುಣಿಸಿ ನಡೆಸಲಿ. ಆದರೆ ದೇವರ ವಾಕ್ಯದಲ್ಲಿ ಒಂದು ವಾರ್ನಿಂಗ್ ಇದೆ. ಯೋಹಾನನ್ ಏನು ಕೊಡ್ತಾನೆ ಗೊತ್ತೇನು? 1 ಯೋಹಾನ ಸ್ವಲ್ಪ ಕಠಿಣವಾಗಿ ಕೇಳಿಸ್ತದೆ ಇದು. ಅದಕ್ಕೋಸ್ಕರ ಇದು ನಾನು ನೋಡ್ಬಿಡೋಣ. ಅದನ್ನು 1 ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು 20-21 ವಚನವನ್ನು ಓದಿಕೊಳ್ಳೋಣ. 1 ಯೋಹಾನ 4:20-21 ವಚನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನೂ ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಅದು 5ನೇ ಅಧ್ಯಾಯ 1ನೇ ವಚನ ಒಂದು ಕೂಡ ಓದಿಕೊಳ್ಳೋಣ. ಅಲ್ಲೇ ನೆಕ್ಸ್ಟ್ ಅಧ್ಯಾಯದ 1ನೇ ವಚನ ಒಂದು ಓದಿಕೊಂಡ್ಬಿಡೋಣ. ಅದೇನಂತದೆ? ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಆಮೇಲೆ ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನೂ ಪ್ರೀತಿಸುತ್ತಾನೆ. ನೋಡಿದ್ರ, ಕಣ್ಣಿಗೆ ಕಾಣುವಂಥ ಸಹೋದರನ ನಾನು ಪ್ರೀತಿಸ್ಲಿಕ್ಕೆ ಆಗದೇ ಇದ್ರೆ, ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನ ಪ್ರೀತಿಸ್ತಾ ಇದ್ದೇನೆ ಅಂದರೆ ಏನು ಗ್ಯಾರಂಟಿ ಅಂತದ್ದು ಯೋಹಾನನು ಬರೀತಾನೆ. ಇದು ಸತ್ಯ, ಇದು ನನಗೆ ಭಾಳ ಲೈಕ್. ಇದು ಕಣ್ಣಿಗೆ ಎದುರಿಗೆ ಕಾಣುವಂಥ ವ್ಯಕ್ತಿಯನ್ನು ನಾವು ಪ್ರೀತಿ ಮಾಡಿದೆ, ನಾನು ದೇವ್ರನ್ನ ಕಣ್ಣಿಗೆ ಕಾಣದೇ ಇರುವಂಥ ದೇವ್ರನ್ನ ಪ್ರೀತಿ ತುಂಬ ಭಕ್ತಿರಿ, ನಾನು ತುಂಬ ಪ್ರೀತಿ ಮಾಡ್ತೀನಿ. ಏನಂತ ತಿಳ್ಕೊಂಡಿದ್ದೀರಾ? ನಾನು ಸಭೆಗೆ ಹೋದರೆ, ಚರ್ಚ್ಗೆ ಹೋದರೆ ತುಂಬ ಕಾಣಿಕೆ ಕೊಡ್ತೀನಿ, ನಾನು ತುಂಬ ಪ್ರೀತಿ ಮಾಡ್ತೀನಿ ದೇವರನ್ನ ಅಂತ. ಒಳ್ಳೆಯದೇನೆ, ದೇವರನ್ನು ಪ್ರೀತಿ ಮಾಡುವಂಥದ್ದು ಒಳ್ಳೆಯದು, ಆ ಸ್ಟೇಟ್ಮೆಂಟ್ ಬಿಡುವಂಥದ್ದು ಒಳ್ಳೆಯದು. ಆದರೆ ಹಿನ್ನೆಲೆ ಏನಿದೆ? ನಾನು ನನ್ನ ಸಹೋದರ ಸಹೋದರಿಯನ್ನು, ನನ್ನ ಪ್ರಿಯವಾದವರು ಅಂತ ನಮ್ಮನ್ನು, ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು, ಪ್ರೀತಿಸುವಂಥದ್ದು, ಇತರರನ್ನು ಪ್ರೀತಿಸುವಂಥದ್ದು ಇಲ್ಲ ಅಂತಂದರೆ ನಾನು ಇದೇ ಬಾಯಿನಿಂದ ಸುಳ್ಳಾಡುವವನಾಗಿದ್ದೇನೆ. ದೇವ್ರ ವಾಕ್ಯ ಹೇಳ್ತೀಗ, ನಾನೆಲ್ಲ ಹೇಳಿದ್ದು, ದೇವ್ರ ವಾಕ್ಯ ಹೇಳಿರುವಂಥದ್ದು. ಸತ್ಯವೇದದಲ್ಲಿ ಓದ್ತಿದ್ದೀವಿ ಇವತ್ತು. ಹಾಗಾದರೆ ಕಣ್ಣಿಗೆ ಕಾಣುವಂಥ ಸಹೋದರನ ಕೂಡ ನಾವು ಪ್ರೀತಿ ಮಾಡೋಣ. ಆಮೇಲೆ ಅಲ್ವಾ, ತಂದೆಯಿಂದ ಯಾವನು ಹುಟ್ಟುತ್ತಾನೋ ಅಥವಾ ಕರ್ತನಿಂದ ಹುಟ್ಟುತ್ತಾನೋ ಅವನು ತಂದೆಯನ್ನು ಪ್ರೀತಿ ಮಾಡ್ತಾನೆ. ಅದೇ ತಂದೆಯಿಂದ ಹುಟ್ಟಿರುವಂಥ ಇತರರನ್ನು ಕೂಡ ಪ್ರೀತಿ ಮಾಡಬೇಕು. ಪ್ರೀತಿ ವಿಷಯದಲ್ಲಿ ತುಂಬ 51 ಸಾರಿ ಪ್ರೀತಿ ವಿಷಯದಲ್ಲಿ ಯೋಹಾನನು ತನ್ನ ಪತ್ರದಲ್ಲಿ 1ನೇ ಪತ್ರ, 2ನೇ ಪತ್ರ, 3ನೇ ಪತ್ರದಲ್ಲಿ ಬರೆದಿದ್ದಾನೆ. ಎಷ್ಟೋ 51 ಸಾರಿ ಪ್ರೀತಿಯನ್ನು ಮೆನ್ಷನ್ ಮಾಡ್ತಾನೆ. ಪ್ರೀತಿಯ ಸಂಬಂಧವಾಗಿರುವಂಥ ಸಂಗತಿಗಳನ್ನು ಕೂಡ ಹೇಳ್ತಾನೆ. ಅದಕ್ಕೋಸ್ಕರ ಆಮೇಲೆ ವಾಪಸ್ ಮತ್ತೆ ಬರೋಣ. ಗಲಾತ್ಯ 5 ನಾವು 22-23 ಓದಿದೆವು. 22ನೇ ವಚನದಲ್ಲಿ ಇನ್ನೊಂದು ನೋಡೋಣ, ಒಂದು ಅಂಶ ನಾವು ನೋಡೋಣ. ಮೊದಲನೇದು ಯಾವುದು? ಪವಿತ್ರಾತ್ಮನಿಂದ ಉಂಟಾಗುವ ಫಲದಲ್ಲಿ ಮೊದಲನೇದು ಯಾವುದು? ಪ್ರೀತಿ. ಎರಡನೇದು ಸಂತೋಷ. ಯಾವುದು? ಸಂತೋಷ. ಈ ಸಂತೋಷ ಅಥವಾ ಆನಂದ ಒಳಗಡೆ ಇರ್ತದಲ್ಲ, ಅದು ಒಳಗಡೆ ಇರುವಂಥ ಆನಂದ ಯೇಸು ಸ್ವಾಮಿಯ ಆ ಒಂದು ಕನೆಕ್ಷನ್ನಿಂದ ಬರುವಂಥದ್ದು. ಬಿಡಿ, ಪ್ರಪಂಚ ಬೇಕಾದ ಸಂತೋಷ ಪಡೋದಕ್ಕಿದೆ. ರೆಸಾರ್ಟ್ಸ್ ಇದೆ,
ಎಲ್ಲೋ ಒಂದು ಟೂರ್ಗೆ ಹೋಗೋದಿದೆ, ಫಾರಿನ್ ಕಂಟ್ರಿಗೆ ಹೋಗೋದಿದೆ, ಬೇರೆ ಬೇರೆ ದೇಶಗಳನ್ನು ಸುತ್ತಿ ಬಂದು ಕೂಡ ಕೊನೆಗೆ ಆಮೇಲೆ ಇವನ್ ಪಿಕ್ಚರ್ ಥಿಯೇಟ್ರಿಗೆ ಹೋಗಿರುವಂಥ ಸಮಯದಲ್ಲಿ ಕೂಡ ಯಾವಾಗ ಶುಭಮ್ ಅಂತ ಬರ್ತದಲ್ಲ ಅವ್ನು ಅವಾಗ ಮುಖ ನೋಡಬೇಕು, ಏನೇನೋ ಆಗ್ಬಿಡ್ತದೆ ಅದು. ಎಂಡ್ ಅಂತ ಬಂದ್ಮೇಲೆ ಮುಗಿದೋಯ್ತು. ಸೊ ಹಾಗಾದ್ರೆ ತಾತ್ಕಾಲಿಕವಾಗಿರುವಂಥ ಸಂತೋಷದಲ್ಲಿ, ಆನಂದದಲ್ಲಿ ನಾವು ಒಳಗಾಗದೆ, ತಾತ್ಕಾಲಿಕವಾಗಿ ಬೇಕಾದಷ್ಟಿದೆ ರೀ ನಮ್ಮ ಸಂತೋಷ ಪಡೋದಕ್ಕೆ. ನೀವು ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ, ಎಲ್ಲೂ ವರ್ಲ್ಡ್ ಟೂರ್ ಮಾಡಬೇಕಾಗಿಲ್ಲ, ಯೂಟ್ಯೂಬ್ನಲ್ಲೇ ಬೇಕಾದಷ್ಟು ಅವರೆಲ್ಲ ತೋರಿಸ್ತದೆ. ಅಲ್ಲಿ ಇಲ್ಲಿ ಕ್ಯಾಮ್ರಾ HD 4K ಅದು ಇದನ್ನೆಲ್ಲ ಮಾಡ್ತಾರೆ, ಕ್ಲಾರಿಟಿ ಸೂಪರ್. ನೀವು ಅಲ್ಲೋ ಕಣ್ಣಿಂದ ನೋಡೋಕ್ಕಿಂತ ಇಲ್ಲೇ ತೋರಿಸ್ತಾ ಇರ್ತಾರೆ. ಹಾಗಾಗಿ ಅದನ್ನು ನೋಡುವಂಥದ್ರಿಂದ ಏನು ಸಂತೋಷ ಬರ್ತದಲ್ಲ ಒಳ್ಳೆಯದೇ. ಆದರೆ ಅದಕ್ಕಿಂತ ಮಿಗಿಲಾಗಿರುವಂಥ ಸಂತೋಷ, ಉಳಿಯುವಂಥ ಸಂತೋಷ, ಸಮಾಧಾನ ಯಾವುದ್ರ ಸಂತೋಷ ಉಳಿಯೋದು ಯಾವುದಂತಂದರೆ ಆತ್ಮನಿಂದ ಉಂಟಾಗುವಂಥ ಸಂತೋಷ, ಒಳಗಡೆ ಇರುವಂಥ ಸಂತೋಷ. ಬ್ರದರ್ ನೀವು ಸಂತೋಷವಾಗಿದ್ದೀರಾ ತಾನೇ ಅಂತಂದರೆ, ಏನೋ ಸಂತೋಷವಾಗಿದ್ದೀವಿ ಸರ್ ಅಂತ ಮುಖ ಹಿಂಗೆ ಮಾಡ್ಕೊಂಡು ಕಿವುಚ್ಕೊಂಡು ಹೇಳಿದ್ರೆ, ನೋ ಸಂತೋಷವಾಗಿದ್ದೀವಿ, ಡೆಫಿನೆಟ್ ಸರ್, ಡೆಫಿನೆಟು. 2 ಥಮ್ಸಪ್ ಕೊಡ್ತಾರಂತವರು, ಒಳಗಡೆ ಅದು ಉಕ್ತಾ ಇರ್ತದೆ. ಇಂಥ ಸಂತೋಷಕ್ಕೆ ಕರ್ತನು ನಮ್ಮನ್ನು ನಡೆಸಬೇಕು. ನಮ್ಮ ಕುಟುಂಬದಲ್ಲಿ ಸಂತೋಷವನ್ನು, ನಾವು ಎಲ್ಲಿ ಹೋದರೂ ಕೂಡ ಸಂತೋಷವನ್ನು ತರುವಂಥವರಾಗಿರಬೇಕು. ವಿ ಶುಡ್ ಬ್ರಿಂಗ್ ಜಾಯ್ ವೆರೆವರ್ ವಿ ಗೋ, ವೆರೆವರ್ ವಿ ಸಿಟ್. ನಾವೆಲ್ಲಿ ಕೂತ್ಕೊಂಡ್ರು ಕೂಡ ಅಲ್ಲಿ ಸಂತೋಷ, ಸಮಾಧಾನ, ಪ್ರೀತಿ ಹುಟ್ಟಿಸುವಂಥ ಒಬ್ಬ ವ್ಯಕ್ತಿಗಳಾಗಿ ನಮ್ಮನ್ನು ದೇವರು ಪರಿಗಣಿಸ್ತಾನೆ. ಆಮೇಲೆ 3ನೇದು ಯಾವುದು ಅಂತಂದರೆ, ಮೊದಲನೇದು ಯಾವುದೋ ಪ್ರೀತಿ, ಆಮೇಲೆ ಸಂತೋಷ, ಮುಂದಿಂದು ಸಮಾಧಾನವಾಗಿರುವಂಥದ್ದು. ನೋಡಿ, ನಾವು ದೇವರೊಂದಿಗೆ ಉಂಟಾದಂಥ ಸಮಾಧಾನದಲ್ಲಿ ನಾವಿರೋಣ, ಮತ್ತು ಇತರರೊಂದಿಗೆ ಸಮಾಧಾನವಾಗಿರೋಣ, ಮತ್ತು ಭಾಳ ಪ್ರಾಮುಖ್ಯವಾಗಿರುವಂಥದ್ದು ನಮ್ಮೊಂದಿಗೆ ನಾವು ಸಮಾಧಾನವಾಗಿರಬೇಕು. ವಿ ಶುಡ್ ಬಿ ಅಟ್ ಪೀಸ್ ವಿತ್ ಅವರ್ ಹಾರ್ಟ್. ನಮ್ಮಲ್ಲೇ ನಮಗೆ ಒಳಗೆ ಗದ್ದಲಗಳು, ಗೊಂದಲಗಳು ಸಿಕ್ಕಾಪಟ್ಟೆ ಇದ್ದರೆ, ಮೈಂಡಲ್ಲಿ ಅದು ಓಡ್ತಾ ಇದ್ದರೆ, ನಮಗೆ ಸಮಾಧಾನ ಕಳ್ಕೊಂಡ್ವಿ ಅಂತಂದರೆ ನಾವು ಇನ್ನೂ ಇತರರೊಂದಿಗೆ ಸಮಾಧಾನವಾಗಿರೋದಕ್ಕೆ ಭಾಳ ಕಷ್ಟ. ಈ ಸಮಾಧಾನಕ್ಕೋಸ್ಕರ ನಾವು ಕ್ರಿಸ್ತನೊಂದಿಗೆ ಅಂಟಿಕೊಂಡಿರಬೇಕು. ಟ್ರೈ ಮಾಡಿರಿ ಇವತ್ತು. ಯೇಸುವೆ, ನನ್ನ ಜೀವಿತದಲ್ಲಿ ನೀನು ಬಂದು ಈ ಒಂದು ಸಹಾಯ ನೀನು ಮಾಡಪ್ಪ ಅಂತ ನೀವು ಬೇಡಿಕೊಂಡ್ರೆ ಕರ್ತನು ನಿಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ಹಾಗಾದರೆ 2 ಸಂಗತಿ ನೋಡಿದ್ದೀವಿ ನಾವು ಅಲ್ವಾ? ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ, ಮತ್ತು ಈ ಫಲದ ವಿಷಯದಲ್ಲಿ ಯಾವುದೋ ಪವಿತ್ರಾತ್ಮನಿಂದ ಉಂಟಾಗುವ ಆತ್ಮಿಕ ಫಲದ ವಿಷಯದಲ್ಲಿ ನೋಡಿದ್ದೇವೆ ನಾವು. 3ನೇ ಪಾಯಿಂಟ್ ನಾವು ನೋಡಿಕೊಳ್ಳೋಣ ಇವತ್ತು. 3ನೇ ಪಾಯಿಂಟ್ ಏನಂತಂದರೆ, ಕ್ರಿಸ್ತನಲ್ಲಿ ಇದ್ದರೆ ಆಗುವಂಥ ಆಶೀರ್ವಾದ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದೇ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತೇನು, 7ನೇ ವಚನವನ್ನು ಓದಿಕೊಂಡು ಬಿಡೋಣ. 7ನೇ ವಚನವನ್ನು, ಯೋಹಾನ 15:7 ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಪ್ರಾರ್ಥನೆಗೆ ಉತ್ತರ ಅಂಟಿಕೊಂಡಿದ್ದು ಕ್ರಿಸ್ತನಲ್ಲಿ ಅಂಟಿಕೊಂಡಿದ್ರೆ, ಆತನ ವಾಕ್ಯಗಳು ನಮ್ಮಲ್ಲಿದ್ದರೆ ನಮ್ಮ ಪ್ರಾರ್ಥನೆಗಳಿಗೆ ಡೆಫಿನೆಟ್ ಉತ್ತರ ಬರ್ತದಂತ ಯೇಸು ಸ್ವಾಮಿ ತಾನೇ ಹೇಳಿದ್ದಾನ್ರಿ. ಇನ್ನೇನು ಗ್ಯಾರಂಟಿ ಬೇಕು ನಿನಗೆ? ಇವತ್ತು ಪಾಸ್ಟರ್ ಆಗಿರುವ ನಾನು ನಿಮ್ಗೆ ಹೇಳುವಂಥದ್ದು ಇದೆ ಬಿಡಿ. ಆದರೆ ಸತ್ಯವೇದದಲ್ಲಿ ಕೆಲವು ಬೈಬಲ್ಗಳಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಯೇಸು ಸ್ವಾಮಿಯ ವಾಕ್ಯಗಳು ಕೆಂಪು ಅಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ರೆಡ್ ಲೆಟರ್ ಎಡಿಷನ್ ಅಂತಾರೆ ಅದಕ್ಕೆ, ಸರಿನಾ? ಆ ಪ್ರತಿಗಳಲ್ಲಿ ಅವು ಕೆಂಪು ಲೆಟರ್ ಇದೆ. ಇದು ಕೆಂಪು ಲೆಟ್ರಲ್ಲಿ ಬರೆದಿರುವಂಥದ್ದು, ಯಾಕಂದ್ರೆ ಯೇಸು ಸ್ವಾಮಿ ತಾನೇ ನುಡಿದಿರುವಂಥ ಮಾತಿದು. ಏನಂತಾನೆ ಕರ್ತನ, ಏನಂತಾನೆ, ನೀವು ನನ್ನಲ್ಲಿ ನಮ್ಮನ್ನ ಓದೋಣ ಏನೊಂದ್ಸರಿ. ಯೋಹಾನ 15:7 ಓದಿಬಿಡೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ಸರಿ, ಹಾಗಾದ್ರೆ ಏನ್ ಬೇಕಾದ್ರೂ ಬೇಡ್ಕೋಬೋದಾ ನಾವು? ಹಾಗಾದ್ರೆ ಏನ್ ಬೇಕಾದ್ರೂ ಬೇಡ್ಕೊಂಡ್ರು ಕೊಟ್ಬಿಡ್ತಾನ? ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ? ಹಂಗಲ್ಲ ನಾನು ಹೇಳ್ತಿರೋದು. ದೇವರ ಚಿತ್ತಕ್ಕನುಸಾರವಾಗಿ ಅದಕ್ಕೆ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮಗೆ ಬೇಕಾದದನ್ನು ಕರ್ತನು ಕೊಡ್ತಾನೆ ಆತನ ಐಶ್ವರ್ಯಕ್ಕೆ ತಕ್ಕಂತೆ. ಫಿಲಿಪ್ಪಿಯರ್ 4:19 ನಾನು ಓದ್ತೀವಿ. ಅದನ್ನು ಈಗ ಓದುವಂಥ ಅವಶ್ಯಕತೆ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಆ ಪಾಯಿಂಟ್ ಹೇಳ್ತಾ ಇದ್ದೀನಿ. ಕರ್ತನು ಕೊಡ್ತಾನೆ, ಆದರೆ ದೇವರ ಚಿತ್ತಕ್ಕನುಸಾರವಾಗಿ ಬೇಡಿಕೊಳ್ಬಿಡಿ ಅಂತ ಮತ್ತೆ ತಿರುಗಿ ವಾಕ್ಯ ಇದೆ ನಮಗೆ. ದೇವರ ಚಿತ್ತಕ್ಕನುಸಾರವಾಗಿ ನಾವು ಬೇಡಿಕೊಳ್ಳುವಾಗ ನಮ್ಮ ನೀಡನ್ನು, ನಮಗೆ ಅವಶ್ಯಕತೆಗಳನ್ನು ಕರ್ತನು ನೀಗಿಸ್ತಾನೆ ಅನ್ನುವಂಥ ಸತ್ಯ
100%. ಹಾಗಾದರೆ ನಾವು ನೆಲೆಗೊಂಡಿದ್ರೆ, ಕ್ರಿಸ್ತನಲ್ಲಿದ್ದರೆ ಆಗುವಂಥ ಆಶೀರ್ವಾದ ಏನು? ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ. ನೋಡ್ರಿ, ಎಷ್ಟೊಂದು ಜನ ಪ್ರಾರ್ಥನೆ ಮಾಡ್ತೀವಲ್ಲ ನಾವು, ಕೆಲವು ಸಾರಿ ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಬರೋದಿಲ್ಲ ಅಲ್ವಾ? ಆಗಿನ ಟೈಮ್ನಲ್ಲಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರ್ತೀವೋ ಇಲ್ವೋ ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕ್ರಿ ಪ್ರಿಯ ಸಹೋದರ ಸಹೋದರಿ. ನಾನು ಅಂಟಿಕೊಂಡು ಫಲ ಕೊಡ್ತಾ ಇದ್ದೇನಾ? ಈ ಫಲದಲ್ಲಿ ನನಗೆ ಈ ಒಂದು ವಿಶೇಷವಾದ ಸತ್ಯ ಏನಂತಂದರೆ ನನ್ನ ಪ್ರಾರ್ಥನೆಗೆ ಉತ್ತರ ಬರೋದಕ್ಕೆ ನನಗೆ ಗ್ಯಾರಂಟಿ ಇದೆ ಅಂತ. ಕ್ರಿಸ್ತನಲ್ಲಿ ಅಂಟಿಕೊಂಡಿರೋಣ. ಕರ್ತನು ನಮ್ಮನ್ನು ಬಲಪಡಿಸ್ತಾನೆ, ಆಶೀರ್ವದಿಸ್ತಾನೆ. ಏನಂತಂದರೆ ನಮ್ಮ ಜ್ವರ ಬಂದರೆ ನೋಡೋದಕ್ಕೆ ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ ಇದೆಯಾ? ಇದೆ, ಥರ್ಮಾಮೀಟ್ರ್ ಇದೆ. ಇಲ್ಲಿ ಮುಟ್ಬೋದು ಅಲ್ವಾ? ಈಗ ಹಣೆ ಮುಟ್ತೇವೆ ಮತ್ತು ಇಲ್ಲಿ ಮುಟ್ತೇವೆ, ಅಷ್ಟರಲ್ಲಿ ಗೊತ್ತಾಗಲ್ಲ. ಥರ್ಮಾಮೀಟ್ರು ಇಲ್ಲಿ ಬಗಲಲ್ಲಿಟ್ಟರು ಕೂಡ ಅದೊಂದು ರೇಟಿಂಗ್ ತೋರಿಸ್ತದೆ, ಬಾಯಲ್ಲಿಟ್ಟರೆ ಕರೆಕ್ಟ್ ರೇಟಿಂಗ್ ತೋರಿಸುವಂಥದ್ದು. ಬಾಯಲ್ಲಿಟ್ಟಾಗ ಏನು ಮಾಡ್ತೇವೆ? ತೆಗೆದು ನೋಡ್ತೇವೆ ಟೆಂಪ್ರೇಚರ್ ಎಷ್ಟಿದೆ ಅಂತ. ಹೌ ಟು ಮೆಜರ್ ಟೆಂಪ್ರೇಚರ್ ಯೂಸಿಂಗ್ ಥರ್ಮಾಮೀಟರ್ ಅಲ್ವಾ? ಬಟ್ ಹೌ ಡು ಯು ಮೆಜರ್ ದ ಪ್ರೇಯರ್? ಪ್ರಾರ್ಥನೆಯನ್ನು ಹೇಗೆ ನಾವು ಅಳಿಬೇಕು? ನಮ್ಮ ಪ್ರಾರ್ಥನೆಯನ್ನು ಅಳಿಯೋದಕ್ಕೆ ಒಂದು ಮೆಜರ್ ಸ್ಟಿಕ್ ಇಟ್ಟಿದ್ದಾನೆ ದೇವರು. ಅದು ಏನಂತಂದರೆ, ನೀನು ಅಂಟಿಕೊಂಡಿದ್ದೀಯೇನು? ಅಂಟಿಕೊಂಡಿದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರ್ತವೆ. ಎಷ್ಟು ಪ್ರಾರ್ಥನೆಗಳಿಗೆ ನಮಗೆ ಉತ್ತರ ಬಂದಿವಲ್ಲ, ಎಷ್ಟು ಪ್ರಾರ್ಥನೆಗಳಿಗೆ ಉತ್ತರ ಬಂದಿದೆಯಲ್ಲ, ಅದೇ ನಮ್ಮ ಪ್ರಾರ್ಥನೆಯ ಒಂದು ಬಲ ಮತ್ತು ಪ್ರಾರ್ಥನೆಯ ಫಲ. ಕ್ರಿಸ್ತನೊಂದಿಗಿದ್ದರೆ, ಕ್ರಿಸ್ತನಲ್ಲಿದ್ದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತವೆ. ಕರ್ತನು ನಮ್ಮನ್ನು ಕರುಣಿಸಿ ನಡೆಸಲಿ. ಹಾಗಾದರೆ ಇನ್ನೊಂದು ನೋಡ್ಬಿಡೋಣ. ಇನ್ನೊಂದು ನಾವು ಕೊನೆಯದಾಗಿ ನೋಡೋಣ. ಕೊನೆಯದಾಗಿ ಯಾವುದು ಅಂತಂದರೆ, ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಯಹಲೋಕದಲ್ಲಿ ಸಂಕಟಗಳು, ಕಷ್ಟಗಳು, ಸಮಸ್ಯೆಗಳು ಇವೆ. ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ ಅದನ್ನು. ಆದರೆ ಕ್ರಿಸ್ತನಲ್ಲಿ ಇರುವಂಥವ್ರಿಗೆ ಧೈರ್ಯ ಉಂಟೆಂದ್ಬಿಟ್ಟು ನಾವು ನೋಡ್ತೇವೆ. ಯೋಹಾನ 16 ಮತ್ತು 33ನೇ ವಚನವನ್ನು ನಾವು ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂದು ಹೇಳಿದನು. ನೋಡ್ರಿ, ಮತ್ತೆ ತಿರುಗಿ ಕೆಂಪು ಲೆಟರ್ ಅಕ್ಷರ ಇದೆ ಎಲ್ಲ ಅರ್ಥ ಆಯ್ತಲ್ಲ. ಯೇಸು ಸ್ವಾಮಿ ಹೇಳಿರುವಂಥ ಮಾತಿದು. ಲೋಕದಲ್ಲೆಲ್ಲ ಸಂಕಟ, ಕಷ್ಟ, ಸಂಕಟಗಳಿರ್ತದೆ. ಆದರೆ ಕ್ರಿಸ್ತನಲ್ಲಿ ಇದ್ದರೆ ನಾವು ಧೈರ್ಯ ತಗೊಂಡು, ನಮಗೆ ಧೈರ್ಯ ಬಂದು ಅದನ್ನು ಎದುರಿಸುವುದಕ್ಕೆ ದೇವರು ತನ್ನ ಮಹಾಕೃಪೆಯನ್ನು ಆತನು ಕೊಡುವನಾಗಿದ್ದಾನೆ. ಕಷ್ಟ ಸಂಕಟಗಳು ಬರುವಂಥ ಸಮಯದಲ್ಲಿ ನಾವು ಕ್ರಿಸ್ತನಲ್ಲಿ ಇದ್ದರೆ ಭಾಳ ಒಳ್ಳೆಯದು. ಯಾಕಂದರೆ ಕ್ರಿಸ್ತನಲ್ಲಿ ಇಲ್ಲ ಅಂತಂದರೆ ಇವತ್ತು ನಾನೇ ಆಗಲಿ, ನಾವೇ ಆಗಲಿ, ನಾವು ಕ್ರಿಸ್ತನಲ್ಲಿ ಇಲ್ಲ, ನಮಗೆ ರಕ್ಷಣೆ ಆಗಿಲ್ಲ, ಏನೋ ಬಿಡು, ಅದೇನೋ ಒಂದು ಸ್ವಲ್ಪ ಚರ್ಚ್ಗೆ ಹೋಗಿ ಬಂದರೆ ಸಾಕು ಅನ್ನುವಂಥ ಸಂಗತಿ ಬೇಡ. ಬರೀ ಒಂದೆರಡು ವಾಕ್ಯ ಬೈಬಲ್ ಓದ್ಕೊಂಡ್ರೆ ಸಾಕು ಅಂತಲ್ಲ, ಬರೀ ಒಂದೆರಡು ಪ್ರಾರ್ಥನೆಗಳನ್ನು ಮಾಡಿಬಿಡೋಣ ಸಾಕು ಅಂತಲ್ಲ. ಅದು ನಿಜವಾಗ್ಲೂ ನಾವು ಕ್ರಿಸ್ತನಿಗೆ ಅಂಟಿಕೊಂಡಿದ್ದರೆ ಮಾತ್ರ ನಮಗೆ ನಾವು ಪ್ರಾರ್ಥನೆಗಳಿಗೆ ಉತ್ತರ, ನಮ್ಮ ಕಷ್ಟ ಸಂಕಟ ಸಮಯದಲ್ಲಿ ನಮಗೆ ಧೈರ್ಯ ಕೊಡುವಂಥ ಆತ್ಮನನ್ನು ದೇವರು ನಮಗೆ ದಯಪಾಲಿಸ್ತಾನೆ. ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತಾಗಿ ನಮಗೆ ದೇವರು ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಪೌಲನು ಬರೀತಾನೆ, ಏನೋ ಧೈರ್ಯ ನಮಗೆ ಬರಬೇಕು ಅಂತಂದರೆ, ಸಮಾಧಾನ ಇರಬೇಕು ಅಂತಂದ್ರೆ ಒಳಗಡೆ ಪ್ರಪಂಚವನ್ನು ಎದುರಿಸುವಂಥದ್ದು, ಈ ಕೆಟ್ಟ ಪ್ರಪಂಚವನ್ನು ಎದುರಿಸುವಂಥದ್ದು ನಮ್ಮ ಮಕ್ಕಳ ವಿಷಯದಲ್ಲಾಗ್ಬೋದು, ಅಥವಾ ಬೇರೆಯವ್ರ ವಿಷಯದಲ್ಲಾಗ್ಬೋದು, ನಮ್ಮ ವಿಷಯದಲ್ಲೇ ಆಗ್ಬೋದು, ನಿಮ್ಮ ಕುಟುಂಬಗಳ ವಿಷಯದಲ್ಲಿ ಆಗ್ಬೋದು. ನಾವು ಈ ಪ್ರಪಂಚವನ್ನು ಎದುರಿಸುವಂಥ ಸಮಯದಲ್ಲಿ ಕ್ರಿಸ್ತನಲ್ಲಿರುವಂಥವ್ರಿಗೆ ಧೈರ್ಯ ಇರ್ತದೆ ರೀ. ಕ್ರಿಸ್ತನಲ್ಲಿರುವಂಥವ್ರಿಗೆ ನಿಜವಾದ ಶಾಂತಿ, ಸಮಾಧಾನ ಇರ್ತದೆ. ಆ ಫಲವನ್ನು ಬಿಟ್ಟುತ್ತಾ ನಾವು ಮುಂದೆ ಹೋಗುವಂತೆ ಕರ್ತನು ನಮಗೆ ಸಹಾಯ ಮಾಡಿ ನಡೆಸಲಿ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಪೌಲಂದು ಒಂದು ದೃಷ್ಟಾಂತ ಇದೆ ರೀ. ದೃಷ್ಟಾಂತ ಇದೆ, ಯಾಕೆ ಗೊತ್ತೇನು? ಪೌಲನಿಗೆ ಬೇಕಾದಷ್ಟು ಹಿಂಸೆ ಕೊಟ್ಟಂಥ ಜನರ ಮಧ್ಯದಲ್ಲಿ ಇರುವಂಥ ಸಮಯದಲ್ಲಿ ಫಿಲಿಪ್ಪಿಯವರು ಬರೆದ ಪತ್ರ, ಯಾರಿಗೆ? ಫಿಲಿಪ್ಪಿಯವರಿಗೆ ಬರೆದ ಪತ್ರ ಪೌಲನು 4ನೇ ಅಧ್ಯಾಯದ 13ನೇ ವಚನವನ್ನು ಓದಿ ನಾವು ಮುಗಿಸೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು, ನಾನು ಈಗ ತಾನು ಹೇಳಿದೆ, ಅಬೈಡಿಂಗ್ ಇನ್ ಕ್ರೈಸ್ಟ್.
ನನ್ನನ್ನು ಬಲಪಡಿಸುವ ಆತನಲ್ಲಿ ಯೇಸು ಸ್ವಾಮಿಯಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಅದಕ್ಕೆ ಕೆಲವ್ರಿಗೆ ಭಾಳ ಈ ನೆಗೆಟಿವ್ ಮಾತಾಡ್ತಾರಲ್ಲ ಅಂಥವ್ರ ಜೊತೆಗೆ ಸೇರಕ್ಕೆ ಹೋಗಬೇಡಿ ಜಾಸ್ತಿ. ನಿಮಗೂ ನೆಗೆಟಿವ್ ಫೀಲಿಂಗ್, ನಕಾರಾತ್ಮಕ ಮಾತಾಡ್ತಾರಲ್ಲ, ಇದಾಗೋದಿಲ್ಲ ಕಣ, ಇದು ಭಾಳ ದೊಡ್ಡದು, ಅಂಥವ್ರಿಂದ ಸ್ವಲ್ಪ ವಿಶೇಷವಾಗಿ ಸಕಾರಾತ್ಮಕವಾಗಿ, ಹೌದು ನಾವು ಮಾಡಬಲ್ಲೆ, ಹೌದು ಪೌಲನಿಗೆ ಹೇಳ್ರಿ, ಅವನು ಫ್ಯಾಂಟಾಸ್ಟಿಕ್ಲಿ ಪಾಸಿಟಿವ್ ಪರ್ಸನ್, ಸ್ಪಿರಿಚುವಲ್ ಪಾಸಿಟಿವ್ ಪರ್ಸನ್ ಅಂತ ನೋಡ್ತೇವೆ. ಆತ್ಮಿಕವಾಗಿ ಸಕಾರಾತ್ಮಕವಾಗಿ ಮಾತನಾಡುವಂಥ ಪೌಲನ್ನು ನೋಡ್ತೇವೆ. ಆತನಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಅಂತ, ಎಲ್ಲವನ್ನು ಮಾಡೋದಕ್ಕೆ, ಎಲ್ಲವನ್ನು ಸಾಧಿಸ್ತೇನೆ ಅಂತ ಯಾರು? ಪೌಲನು. ಇವತ್ತು ಪೌಲನ ಒಂದು ಟೆಸ್ಟಿಮನಿ, ಪೌಲನ ಸಾಕ್ಷಿ ಇವತ್ತು ನನ್ನ ಸಾಕ್ಷಿಯಾಗಿರಲಿ. ಕರ್ತು ನಮ್ಮನ್ನು ಬಲಪಡಿಸಲಿ, ಕರ್ತು ನಮ್ಮನ್ನು ಆಶೀರ್ವದಿಸಿ, ಕ್ರಿಸ್ತನಲ್ಲಿದ್ದುಕೊಂಡು ನಾವು ನೂತನ ಸೃಷ್ಟಿಯಾಗಿ ಕರ್ತನೊಂದಿಗೆ ಅಂಟಿಕೊಂಡು ಬಾಳಿ ಆತನಿಗೆ ಫಲ ಕೊಡುತ್ತಾ ಆತನಿಗಾಗಿ ನಾವು ಜೀವಿಸೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಸ್ವಾಮಿಯೊಂದಿಗೆ ಜೋಡಣೆಯಾಗಿ ಆತನ ವಾಕ್ಯವನ್ನು ಓದುತ್ತಾ, ಅಂದರೆ ನಾವು ಆತನಿಗೆ ಅಂಟಿಕೊಂಡು ಆತನ ವಾಕ್ಯ ನಮ್ಮಲ್ಲಿ ಬಂದು ಫಲ ಕೊಡ್ತೀವಿ ರೀ. ವಿಶೇಷವಾದ ಪ್ರಾರ್ಥನೆಗಳು ಉತ್ತರ ಬರ್ತದ್ರಿ. ಇವತ್ತು ನಿನ್ನ ಕುಟುಂಬಕ್ಕೆ, ನನ್ನ ಕುಟುಂಬಕ್ಕೆ, ಕ್ರಿಸ್ತನ ಸಭೆಗೆ ಆಶೀರ್ವಾದ ಇವತ್ತಾಗಿದೆ. ಕರ್ತನಿ ವಾಕ್ಯಗಳನ್ನು ಆಶೀರ್ವದಿಸ್ಕೊಡ್ಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನಲ್ಲಿದ್ದುಕೊಂಡು ಯೇಸುರಾಜ ನಮಗೆ ಬರುವಂಥ ಆಶೀರ್ವಾದಗಳನ್ನು ನಮಗೆ ತೋರಿಸಿಬಿಟ್ಟಿದ್ದೀನಿ. ನಾಮಕ್ಕೆ ಸ್ತೋತ್ರ. ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವಂಥ ಅಥವಾ ಉಂಟು ಮಾಡುವಂಥ ವಾಕ್ಯಗಳು ಉಂಟು. ಇದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಪೇತ್ರನ ಸ್ಟೇಟ್ಮೆಂಟ್ ಇತ್ತಿದ್ದು, ಇವತ್ತು ನಮ್ಮ ಸ್ಟೇಟ್ಮೆಂಟ್ ಅದೇ ಆಗಿರ್ತದೆ. ನಿನ್ನನ್ನು ಬಿಟ್ಟು ಹೋಗಲ್ಲ ನಾವು, ನೀನಂತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕೆ ನೀನು ಹೇಳಿದ, ನಾನು ಎಂದಿಗೂ ತೊರೆಯೋದಿಲ್ಲ ನಿಮ್ಮನ್ನಂತ. ಇದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬವರಿಗಾಗಿ ನಿನಗೆ ಸ್ತೋತ್ರಿಸ್ತೇವೆ. ಅವರವರ ಕುಟುಂಬಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು. ಕ್ರಿಸ್ತನ ಸಭೆ ನೀನು ಕರುಣಿಸು. ಪ್ರಾರ್ಥನೆ ಕೇಳಿದ್ದು ಸ್ತೋತ್ರವಾಗಲಿ. ನಿನ್ನ ಫಲ ಬಿಡುತ್ತಾ, ಇತರರನ್ನು ಪ್ರೀತಿಸುತ್ತಾ, ಸಂತೋಷದಲ್ಲಿ ಜೀವಿಸುತ್ತಾ, ಸಮಾಧಾನದಲ್ಲಿರುವಂಥ ಕೃಪೆ ಕೊಟ್ಟು ನಡೆಸು. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದು ನಮ್ಮ ಸ್ವರ್ಗೀಯ ತಂದೆ. ಆಮೇನ್.
ಅರ್ಪಿಸಿನ ಹಾಡುವೆ ನನ್ನಾತ್ಮ ದೇಹವನ್ನು ಅರ್ಪಿಸಿನ ಹಾಡುವೆ ನಿನಗಾಗಿ ಬಂದಾತನು ಕ್ರಿಸ್ತೆ ಸುರಕ್ಷಕನು ನಿನಗಾಗಿ ಬಂದಾತನು ನಿನ್ನೆ ನೀ ನಂಬಿದರೆ ನಿತ್ಯ ಜೀವ ಇದುವರೆಗೂ ಕಾಯ್ದ ಇಮ್ಮನುವೇಲ ಎಂದೆಂದು ಕಾಯುವನು ಇದುವರೆಗೂ ಕಾಯ್ದ ಇಮ್ಮನುವೇಲ ಎಂದೆಂದು ಕಾಯುವನು ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಆರಾಧನೆಯ ಪ್ರಾರಂಭದಿಂದ ಇಲ್ಲಿಯವರೆಗೂ ನೀವು ಕರ್ತನನ್ನು ಆರಾಧಿಸುತ್ತಾ ಆತನ ವಾಕ್ಯ ಸಂದೇಶವನ್ನು ಗಮನವಿಟ್ಟು ಕೇಳುತ್ತಾ ನಿಮ್ಮ ಹೃದಯಗಳಲ್ಲಿ ಮನನ ಮಾಡುತ್ತಾ ಬಂದಿರುವುದಕ್ಕಾಗಿ ನಾವು ಕರ್ತನನ್ನು ಕೊಂಡಾಡುತ್ತೇವೆ ಮತ್ತು ನಿಮಗೆ ವಂದನೆ ಹೇಳುತ್ತೇವೆ. ವಾರ ವಾರವೂ ನೀವು ಕೇಳುವಂಥ ಈ ಸಂದೇಶದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾನೆ ಮತ್ತು ನೀವು ನಿಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸಿ ಆತನಿಗೆ ಯೋಗ್ಯ ಮಕ್ಕಳಾಗಿ ಜೀವಿಸಬೇಕೆನ್ನುವುದು ನಮ್ಮ ಆಶೆಯಾಗಿದೆ. ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೇವೆ. ಸಭಾಪಾಲಕರು ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನನ್ನು ಆರಾಧಿಸಿದ್ದೇವೆ, ನಿನ್ನ ವಾಕ್ಯ ಧ್ಯಾನ ಮಾಡಿದ್ದೇವೆ. ಕರ್ತನೆ, ಧ್ಯಾನದ ವಿಷಯದಲ್ಲಿ ನಾವು ಇನ್ನೂ ಆಲೋಚನೆ ಮಾಡುತ್ತಾ ಕರ್ತನೆಯನ್ನು ಕೊಂಡಾಡುತ್ತಾ, ಕರ್ತನೆ, ಹೌದು, ಇವತ್ತು ನಾವೊಬ್ಬೊಬ್ಬರು ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ಬದಲಾವಣೆಗಳನ್ನು ಹೊಂದಿ ಉತ್ತಮವಾದ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಇವತ್ತು ನನಗೆ ನಮ್ಮೊಬ್ಬೊಬ್ಬರಿಗೆ ನೀನು ಚಾಲೆಂಜ್ ಮಾಡಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಒಬ್ಬೊಬ್ಬರನ್ನು ಬಲಪಡಿಸು, ನಡೆಸು ಕರ್ತನೆ. ವೀಕ್ಷಿಸಿರುವಂಥ ಒಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸು. ತಂದೆ ತಾಯಿಗಳನ್ನು, ಮಕ್ಕಳನ್ನು, ಓದ್ತಿರುವಂಥ ಎಲ್ಲ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಇವತ್ತು ಒಬ್ಬರಿಗೆ ಬುದ್ಧಿ ಜ್ಞಾನ ತಿಳುವಳಿಕೆ ಕೊಡು ಕರ್ತನೆ, ಬಲಪಡಿಸು.
ಅನಾರೋಗ್ಯದಲ್ಲಿರುವಂಥವ್ರನ್ನ ಕರ್ತನೆ ನಿನ್ನ ಕೈ ಚಾಚು ಕರ್ತನೆ, ನೀನು ಮುಟ್ಟು ಸ್ವಸ್ಥಪಡಿಸು ಕರ್ತನೆ. ನಿನ್ನ ಬಾಸುಂಡೆಗಳಿಂದ ಅವರಿಗೆ ಗುಣ ಆಯಿತೆಂದು ಕರ್ತನೆ ನಾವು ನಂಬ್ತೇವೆ. ನೀನೇ ಬಲಪಡಿಸು, ನಡೆಸು ಕರ್ತನೆ. ದೇವಾ, ಇವತ್ತು ವಾಕ್ಯವನ್ನು ಕೇಳಿಸಿಕೊಂಡಿರುವಂಥ ಎಲ್ಲ ಭಕ್ತಾದಿಗಳಿಗಾಗಿ, ಎಲ್ಲ ಸ್ನೇಹಿತರಿಗಾಗಿ ನಾನು ಬೇಡಿಕೊಳ್ತೇನೆ. ಆಶೀರ್ವದಿಸು, ನಡೆಸು, ಬಲಪಡಿಸು. ಪ್ರಾರ್ಥನೆ ಕೇಳಿಬಿಟ್ಟಿದ್ದು ಇದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಕರ್ತನಿಗೆ ಗೌರವ ತರುವಂತೆ ನಾವು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ವಿಶೇಷವಾದ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ವಿಶೇಷವಾದ ಫಲಬಲ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.